ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದು ನಿಮ್ಮ ಜೊತೆಗೆ ಆದರ್ಶಿನಿ. ಸೊ ಇವತ್ತು ನಾನು ಮಾತಾಡ್ತಿರೋದು ಇವ್ರ ಇಂಡಸ್ಟ್ರಿಗೆ ಜೂನಿಯರು, ಆದರೆ ಆ್ಯಕ್ಟಿಂಗ್ ವಿಷಯದಲ್ಲಿ ನೋ ವೇ, ಚಾನ್ಸೇ ಇಲ್ಲ ಜೂನಿಯರ್ ಅನ್ನೋದಕ್ಕೆ. ಎಸ್, ನಮ್ಮ ಸ್ಯಾಂಡ್ಲ್ವುಡ್ಗೆ ಕಿರೀಟ ತರೋದಂತೂ 100% ಫಿಕ್ಸ್ ಅಂತಿದ್ದಾರೆ ಇವರ ಮೂವಿ ನೋಡಿದಂಥ ಪ್ರೇಕ್ಷಕರು. ಆ್ಯಂಡ್ ಇವರು ಪವರ್ ಸ್ಟಾರ್ಸ್ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ, ಕಿರೀಟಿ ಅವರು. ನಮಸ್ಕಾರ. ನಾನು ಸಕ್ಕದ ಇದ್ದೀನಿ ಕಿರೀಟಿ ಅವರೇ. ಆ್ಯಂಡ್ ಜೂನಿಯರ್ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಪ್ ಇವತ್ತು ನಾನು ಮಾತಾಡ್ಸಿಲ್ಲ ಅಂದರೆ ತಪ್ಪಾಗ್ಬಿಡತ್ತಲ್ವಾ. ಎಸ್, ನನ್ನ ಜೊತೆ ಇದ್ದಾರೆ ರಾಧಾಕೃಷ್ಣ ಸರ್. ನಮಸ್ತೆ, ಹೇಗಿದ್ದೀರಿ? ಸೊ ಇವತ್ತಿನ ಈ ಗಳಿಗೆ ಎಷ್ಟು ಖುಷಿ ಕೊಡ್ತಿದೆ ತಮಗೆ? ತುಂಬಾ ಖುಷಿ. ಇದು ಈ ಗಳಿಗೆಗೋಸ್ಕರ ಎಷ್ಟು ವರ್ಷದ ತಪಸ್ಸಿತ್ತು? ಅಂದ್ರೆ ನಂದು ತುಂಬಾ ವರ್ಷದ ತಪಸ್ಸೆ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ 3 ವರ್ಷದ ಕಷ್ಟ ನಂದಾಗಿರ್ಲಿ, ನನಗೆ ಸಮಾನ ಇಲ್ಲಾಂದ್ರೆ ನನಗಿಂತ ಜಾಸ್ತಿ ಕಷ್ಟಪಟ್ಟಿರೋದು ನಮ್ಮ ನಿರ್ದೇಶಕ ರಾಧಾಕೃಷ್ಣ ಅವರು. ಪಾಪ ಅವ್ರಿಗೂ ಒಳ್ಳೆ ಹೆಸರು ಬರ್ತಾ ಇದೆ ಇವತ್ತು ರಾಷ್ಟ್ರದಲ್ಲಿ. ರಾಧಾಕೃಷ್ಣ ಸರ್ ಅದ ಸ್ಪೆಷಲ್ ಆಗಿ ಮಾತಾಡ್ತೀನಿ. ಸುಮಾರು ಪ್ರಾಜೆಕ್ಟ್ ಸೈನ್ ಹಾಕಿದಾರಂತೆ ಸರ್, ಅದನ್ನ ಕೇಳ್ಬೇಕು. ಎಷ್ಟು ಸರ್, ಏನು ನಮ್ದಳೆ ಒಂದು ಬ್ರೇಕಿಂಗ್ ಮಾಡ್ಬಿಡಿ ಅಂತ. ಹೌದಾ ಸರ್? ವಿಷಯ ನಿಜನಾ? ಇಲ್ಲ, ನಿಜ ನಿಜ ಆದ್ರೆ ಚೆನ್ನಾಗಿರುತ್ತೆ, ಆಗತ್ತೆ ಅಂತ ನಂಬ್ತಿದ್ದೆ. ನಂಗೆ ಗೊತ್ತೇ, ಹೇಳಿದಾರೆ ಸೀಕ್ರೆಟ್ ಬಿಟ್ಕೊಡಲ್ಲ ಸರ್, ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ತಾರೆ. ಎಸ್ ಸರ್, ಈ ದಿನ ಸೋ ಸ್ಪೆಷಲ್. ಎಲ್ಲ ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಚಿತ್ರನ ನೀವು ಮಾಡಿದ್ದೀರಿ. ಹಾಗೆ ಪ್ರೇಕ್ಷಕರು ನೋಡಿದಂಥ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ತಮ್ಮ ಕುಟುಂಬ ಸಮೇತ ಹೋಗಿ ಚಿತ್ರ ನೋಡಿದ್ರಾ? ಮೊದಲನೇ ದಿನನೇ ಹೋಗಿ ನೋಡಿದ್ವಿ. ಹೇಗಿತ್ತು ರೆಸ್ಪಾನ್ಸ್? ಒಬ್ಬೊಬ್ರು ಏನೇನಂದ್ರು? ಐ ಆಮ್ ಸೋ ಕ್ಯೂರಿಯಸ್. ಫಸ್ಟ್ ಆಫ್ ಆಲ್ ನಿಮಗೆ ಹೇಗೆ ಅನ್ನಿಸ್ತು ನಿಮ್ನ ದೊಡ್ಡ ಪರದೆ ಮೇಲೆ ನೋಡಿದ್ದು? ತುಂಬಾ ಖುಷಿ ಆಗುತ್ತೆ ನಾನು, ಯಾಕಂದ್ರೆ ಕುಟುಂಬದ ಸಮೇತ ಕೂತ್ಕೊಂಡು ನೋಡಿದಾಗ ಅವ್ರು ಮುಂಚೆ ಚಿತ್ರ ನೋಡಿರ್ಲಿಲ್ಲ. ನನ್ನ ಜೊತೆ ಮೊದಲನೇ ದಿನ ನಾವು ನೋಡಿದಾಗ ನನ್ನ ಜೊತೆ ನೋಡಿದ್ದು ಅವ್ರು ಫಸ್ಟ್ ಟೈಮ್ ಆಕ್ಚುಲಿ. ಪ್ರೇಕ್ಷಕರ ಜೊತೆ ನೋಡಿದಾಗ ಅವ್ರ ಪ್ರೀತಿ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತಲ್ಲ ನಾವು. ಯಾಕಂದ್ರೆ ನನ್ನ ಕಷ್ಟ, ಇವ್ರ ಕಷ್ಟ ಆಗಿರ್ಲಿ, ತುಂಬಾ ಹತ್ತಿರದಿಂದ ನೋಡಿರುವಂತ ವ್ಯಕ್ತಿಗಳು ನಮ್ಮ ಕುಟುಂಬ. ಸೊ ಮೊದಲನೇ ದಿನ ಅವ್ರ ಪ್ರೀತಿ ನೋಡ್ತಾ ಇದ್ದಾಗ ತುಂಬಾ ಖುಷಿ ಪಟ್ಟು. ಸೊ ಯಾವ್ದಾದ್ರು ನೈಲ್ ಬೀಟಿಂಗ್ ಸಿಚುಯೇಷನ್ ಆಗಿತ್ತಾ ಕುಟುಂಬ ಜೊತೆ ಕುತ್ಕೊಂಡು ನೋಡಿದಾಗ? ಈ ಸಿಚುಯೇಷನ್ಗೆ ಏನ್ ಅನ್ಬೋದು ನಮ್ಮಪ್ಪ, ಏನ್ ಅನ್ಬೋದು ನಮ್ಮಮ್ಮ, ಏನ್ ಅನ್ಬೋದು ನನ್ನ ಸಿಸ್ಟರ್ ಅಂತೆಲ್ಲ ಕುತೂಹಲ ಇದ್ದೇ ಇರುತ್ತಲ್ಲ. ನಾವು ಸೀನ್ ಮಾಡ್ತಾ ಇದ್ದಾಗ, ಒಬ್ಬ ನಟನಾಗಿ ನಾನು ಮಾಡ್ತಾ ಇದ್ದಾಗ್ಲೂ, ಒಬ್ಬ ನಿರ್ದೇಶಕರಾಗಿ ಸೀನ್ ಅವರು ಶೂಟ್ ಮಾಡ್ತಾ ಇದ್ದಾಗ್ಲೂ ನಮ್ಮ ಮೈಂಡಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಸೀನ್ಗೆ ಈ ತರ ರೆಸ್ಪಾಂಡ್ ಆಗ್ತಾರೆ ಆಡಿಯನ್ಸ್ ಅಂತ ಹೇಳಿ. ಸೊ ತಕ್ಕಂತೆ ಆಗ್ತಾ ಇದ್ದಾಗ ತುಂಬಾ ಖುಷಿ ಕೊಡುತ್ತೆ. ಒಬ್ಬ ನಟನಾಗಿ ನಟಿಸಿರುವಂತ ನನಗೂ ಖುಷಿ ಕೊಡುತ್ತೆ, ಒಬ್ಬ ನಿರ್ದೇಶಕರಾಗಿರುವಂತ ಅವ್ರಿಗೂ ಸೀನ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಾಗ ಅವ್ರಿಗೂ ಖುಷಿ ಕೊಡುತ್ತೆ. ಓಕೆ ಸರ್, ಆಕ್ಚುಲಿ ನೋಡಿದಂಥವ್ರೆಲ್ಲ ಕಣ್ಣಂಚಲ್ಲಿ ನೀರು ಹಾಕಿ ಹೋಗಿದ್ದಾರೆ. ಸೊ ಹೇಗಿತ್ತು ಮಗನ್ನೇ ಆ ಸಿಚುಯೇಷನ್ ಅಲ್ಲಿ ನೋಡಿದಾಗ? ಅಪ್ಪ ಅಮ್ಮ ಇನ್ನಷ್ಟು ಭಾವುಕರಾಗ್ತಾರೆ. ಸೊ ಜನಾರ್ದನ್ ರೆಡ್ಡಿ ಸರ್ದು ಹೇಗಿತ್ತು ಸರ್ ರಿಯಾಕ್ಷನ್? ಅವರು ಭಾವುಕರಾದ್ರು ಮ್ಯಾಮ್. ಅದ್ಭುತವಾದಂತ ಸೀನ್ ತುಂಬಾ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ, ತುಂಬಾ ಖುಷಿ ಆದ್ರು. ತುಂಬ ಖುಷಿ ಸರ್. ಲೆಟ್ ಮಿ ಫಸ್ಟ್ ಆಸ್ಕ್, ಬಿಕಾಸ್ ನಿಮಗೆ ಸಾಕಷ್ಟು ಜನ ಕೇಳಿರ್ತಾರೆ ಅನ್ಕೋತೀನಿ, ಅಂದರೂ ನನ್ನ ಕ್ಯೂರಿಯಾಸಿಟಿ. ಸೊ ಹೇಗಿತ್ತು ಸರ್ ಈ ಪ್ರೋಸೆಸ್ ಎಲ್ಲ, ಹೇಗಾಯಿತು? ಸೊ ಇವರನ್ನೇ ಹೀರೋ ಆಗಿ ಸಬ್ಜೆಕ್ಟ್ ಅವರಿಗೆ ಒಪ್ಸಿದ್ದು ಹೇಗಿತ್ತು? ಆ್ಯಂಡ್ ಪರ್ಫೆಕ್ಟ್ ಡೆಬ್ಯೂಗೆ ಬೇಕಾದಂತಹ ಸ್ಕ್ರಿಪ್ಟು ಆ್ಯಂಡ್ ಎಫರ್ಟು ಕೂಡ. ವಾ ಸರ್, ಮಿಲೇನಿಯರ್ ಮಗ ಸರ್, ಹಂಗೆಲ್ಲ ಮಾಡ್ತಾರಾ? ಪ್ರಶ್ನೆ ಇದೆ ಅವರಿಗೆ, ಬಟ್ ನಿಮಗೆ ಹೆಂಗಿತ್ತು ಈ ಪ್ರಶ್ನೆ ಫಸ್ಟ್ ಅಪ್ರೋಚ್ ಮಾಡಿದಾಗ, ಸ್ಟಾರ್ಟ್ ಮಾಡಿದಾಗ? ಆ ಉತ್ತರ ಇವತ್ತು ಜನ ಅದೆಲ್ಲ ಏನೇನಿತ್ತು ಆ ಪರ್ಸೆಪ್ಷನ್ ಎಲ್ಲ ಬ್ರೇಕ್ ಆಯ್ತು ಜನ ನೋಡಿದ್ಮೇಲೆ. ನನಗೆ ಮೊದಲನೇ ದಿನ ಮೀಟ್ ಆದಾಗ್ಲೇ ಬ್ರೇಕ್ ಆಯ್ತು. ಓಕೆ, ಮೊದಲನೇ ದಿನನೇ ಆ ಪ್ರಿಪೇರ್ಡ್ನೆಸ್ಸು, ಆ ಒಂದು ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಆಸೆ ಆಗಲಿ, ಅದಕ್ಕೆ ಕಷ್ಟಪಡೋದಕ್ಕೆ ಒಂದು ಅವರು ಎಷ್ಟಾರು ಕಷ್ಟಪಡ್ಬೋದು ಅನ್ನೋ ಒಂದು ಎಫರ್ಟ್ ಆಗಲಿ, ಅದೆಲ್ಲ ಫಸ್ಟ್ ಡೇನೇ ಅವ್ರ ಸಿನ್ಸಿಯರಿಟಿ ಕಾಣಿಸ್ತು. ಸ್ಕ್ರಿಪ್ಟೂ ಅದಕ್ಕೆ ತಕ್ಕನಂಗೆ ಅವ್ರದ್ದು ಎಲ್ಲ ರೀತಿ ಆಯಾಮಗಳನ್ನೂ ಶೋಕೇಸ್ ಮಾಡೋದಕ್ಕೆ ನಮಗೆ ಒಳ್ಳೆ ಸ್ಕ್ರಿಪ್ಟೂ ಇತ್ತು. ಸೊ ಕಾನ್ಫಿಡೆಂಟ್ ಆಗಿದ್ವಿ. ಸ್ಕ್ರಿಪ್ಟ್ಗೋಸ್ಕರ ಏನಾದರೂ ಸ್ಪೆಷಲ್ ಪ್ರಿಪರೇಷನ್ ಬೇಕಿತ್ತು ಅಂತ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿದಾರಾ ಕಿರೀಟಿ ಸರ್? ಅದೇ ಮ್ಯಾಮ್, ನಾನು ಎಲ್ರಿಗೂ ಹೇಳ್ತಿರ್ತೀನಿ, ನಾನು ನೆಕ್ಸ್ಟ್ ಬರೋವ್ರಿಗೂ ನಾನು ಒಂದು ಬೆಂಚ್ ಮಾರ್ಕ್ ಅಂದರೆ ಹೆಂಗೆ ಅಂದರೆ ಮೇಡಮ್, ನಾವು ಇವಾಗ ನಮ್ಮ ಬೆಸ್ಟ್ ಕೊಡಬೇಕು ಅಂದರೆ ನಾವು 100% ಕೊಡ್ತೀವಲ್ಲ, ಅವರು 100% ಸ್ಟಾರ್ಟ್ ಮಾಡ್ತಾರೆ ಏನೇ ಇದ್ರು. ಸರ್ ನಾನು 100% ಕೊಡೋಕೆ ರೆಡಿ ಇದ್ದೀನಿ, ಅದ್ರ ಮೇಲೆ ಏನು ಬೇಕು ನಿಮ್ಗೆ ಹೇಳಿ ಅದನ್ನು ಮಾಡ್ತೀನಿ ಅಂತ. ನಾನೇನಾದ್ರು ಒಂದು 10% ಹೇಳಿದರೆ, ಒಂದು 2 ತಿಂಗಳಾದ್ಮೇಲೆ ಕಾಣಿಸಿದ್ರೆ ಅದರಲ್ಲಿ ಒಂದು ಎಕ್ಸ್ಪರ್ಟೀಸ್ನ ಅಥವಾ ಅದಕ್ಕೆ ಏನು ಬೇಕು ಅದು ತಯಾರಿಗಳನ್ನ 100% ಮೋರ್ ದೆನ್ 100% ಮಾಡಿದ್ರು. ಇದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಆಗಿರಲಿ, ಅವ್ರು ಹಾಕಿರೋ ಎಫರ್ಟ್ ಆಗಿರಲಿ, ಇವತ್ತು ಇಷ್ಟು ಮಟ್ಟಿಗೆ ಒಬ್ಬ ಹೊಸಬನ್ನ ಜನ ರಿಸೀವ್ ಮಾಡ್ಕೊಂಡಿರೋ ರೀತಿ ನೋಡಿದಾಗ ಇದು ನಮಗೆ ಶಾಕಿಂಗ್ ಆಗೂ ಇಲ್ಲ, ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಬಿಕಾಸ್ ನಾವು ನೋಡಿದ್ವಿ ಆ ಜರ್ನಿಲಿ, ಐ ವಾಸ್ ದೇರ್ ಥ್ರೂ ಔಟ್ ಅಲ್ವಾ. ಸೊ ಅವ್ರ ಎಫರ್ಟಿಗೆ ಸಿಕ್ಕಿರೋ ಬೆಲೆ ಇವತ್ತು. ಸರ್ ಹೊಸಬ್ರು ಮಾಡಿದ ಮೂವಿ ಥರ ಇಲ್ವೇ ಇಲ್ಲ ಸರ್, ಬ್ಲಡ್ಡಲ್ಲೇ ಎಲ್ಲೋ ಇದೆ. ಹೇಳಿ ಸರ್, ಅದು ಹೆಂಗೆ ಆ ಆ್ಯಕ್ಟಿಂಗ್, ಆ ಫೈಟು, ಆ ಡಾನ್ಸು, ಹೌ
ಅಂದರೆ ಮ್ಯಾಮ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ತಾತ ಅವರೆಲ್ಲ ಆ್ಯಕ್ಚುಲಿ ಈ ಡ್ರಾಮಾ ಫೀಲ್ಡಲ್ಲಿ ಇದ್ದಿರುವಂಥವ್ರೆ. ಅವರು ನಟನೆ ಮಾಡ್ತಾಯಿದ್ರು. ನಮ್ಮ ತಾತ ಅವರು, ನಮ್ಮ ಮಮ್ಮಿ ಸೈಡ್ ಅವರು ಆಗಿರ್ಬೋದು, ನಮ್ಮ ಅಮ್ಮನ ಕಡೆ ಅವರು, ನಮ್ಮ ತಂದೆ ಕಡೆ ಅವರು ಆಗಿರ್ಬೋದು. ಸೊ ಬಟ್ ಒಂದು 2 ಜನ್ರೇಷನ್ ಗ್ಯಾಪ್ ಇತ್ತು, ಯಾರೂ ನಟನೆ ಕಡೆ ಯಾರೂ ಹೋಗಿರಲಿಲ್ಲ. ಮತ್ತೆ ಬಂದಿರುವಂಥದ್ದು ನಾನೇ. ಮೇ ಬಿ ಅದೇ ಸ್ವಲ್ಪ ಏನಾದರೂ ಬ್ಲಡ್ಡಲ್ಲಿ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಬಟ್ ನಮ್ಮ ಕಡೆಯಿಂದನೂ ತುಂಬ ಎಫರ್ಟ್ ಇತ್ತು ಮ್ಯಾಮ್. ಎಸ್ ಸರ್, ಅದು ಕಾಣಿಸ್ತದೆ, ಪರದೆ ಮೇಲೆ ನೀಟಾಗಿ ಕಾಣಿಸ್ತದೆ ಎಫರ್ಟು. ಆ್ಯಂಡ್ ಚಿತ್ರ ಮಾಡಬೇಕಾದ್ರೆ ಅನ್ಕೊಂಡಿದ್ರೆ ಈ ರೀತಿಯಾದಂಥ ರೆಸ್ಪಾನ್ಸ್ ಸಿಗುತ್ತೆ ಅಂತ ಇಬ್ರು? ಅಂದರೆ ಎಕ್ಸ್ಪೆಕ್ಟೇಷನ್ಗಿಂತ ನಾವು ಮೀಟ್ ಆದಾಗ ನಮ್ಮ ಮನಸ್ಸಲ್ಲಿ ಇದ್ದಿರುವಂಥ ಉದ್ದೇಶ ಒಂದೇ, ಒಂದು ಒಳ್ಳೆ ಚಿತ್ರ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಕಷ್ಟಪಟ್ಟು ಒಳ್ಳೆ ಚಿತ್ರ ಕೊಟ್ಟರೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು ಅಷ್ಟೇ. ಬಟ್ ಇವತ್ತು ನಿಜ ಆಯಿತು. ನಿಜ ಆಯಿತು ಸರ್. ಇನ್ನೊಂದು, ಈ ಕರ್ನಾಟಕದವರು ನಿಮ್ಮನ್ನು ನೋಡಿದಾಗ, ಇಂಟರ್ವ್ಯೂಸ್ ನೋಡಿದಾಗ, ನಾನು ಇನ್ಕ್ಲೂಡಿಂಗ್ ಮೀ, ಏನು ಕನ್ನಡ ಮಾತಾಡ್ತಾ ಇದ್ರು ವಾವ್ ಅನ್ಸುತ್ತೆ. ಸೊ ತೆಲುಗು ಅವ್ರು ನೋಡಿದಾಗ್ಲೂ ಅಪ್ಪ ಏನು ಸಖತ್ತಾಗಿ ತೆಲುಗು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಹೇಗೆ ಸರ್ ಈ ಪಕ್ವತೆ ಹೇಗೆ? ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ಬಳ್ಳಾರಿ, ಎರಡು ಕಡೆ ಸರ್ ನಿಮ್ಮ ಎಜುಕೇಶನ್ ಹೇಳ್ಬಿಡಿ ಸರ್. ನಾನು ಎಜುಕೇಶನ್, ನಾನು ಬಳ್ಳಾರಿಯಲ್ಲೇ ಮ್ಯಾಮ್ ಓದಿರುವಂಥದ್ದು. ಇಂಗ್ಲೀಷ್ ಮೀಡಿಯಮ್ಮೇ ನಮ್ಮದು. ಬಟ್ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡನೇ ಇತ್ತು. ನಾವು ಚಿಕ್ಕ ಹುಡುಗ ಇದ್ದಾಗಲಿಂದನೂ PUC ತನಕ ನಾನು ಕನ್ನಡದಲ್ಲಿ ಓದಿರುವಂಥದ್ದು. ಸೊ ಕನ್ನಡ ಒಳ್ಳೆ ಗ್ರಿಪ್ ಇದೆ, ಓದಿ ಬರೆದಿರುವಂಥ ಗ್ರಿಪ್ ಇದೆ ನಮಗೆ. ಒಳ್ಳೆ ಶಿಕ್ಷಕರಿದ್ದರು, ಸೊ ಅವ್ರ ಮೂಲಕ ಒಳ್ಳೆ ಕನ್ನಡ ಬಂತು. ಓಕೆ. ಸೊ ಹಾಗಾದ್ರೆ ಡೈಲಾಗ್ ಡೆಲಿವರಿ ಎಲ್ಲ ಟೈಮ್ ತಗೋತಾ ಇದ್ರ ಪ್ರಾಕ್ಟೀಸ್ ಮಾಡಿ ಡೆಲಿವರ್ ಮಾಡೋದಕ್ಕೆ? ಹೇಗೆ ಮಾಡ್ತಿದ್ರು ಸರ್? ಜಸ್ಟ್ ಕ್ಯೂರಿಯಸ್. ಅಂದ್ರೆ ಎರಡನೇ ದಿನ ಆದ್ಮೇಲೆ ಮ್ಯಾಮ್ ನಾನು ಒಬ್ಬ ಹೊಸ ಆಕ್ಟರ್ ಜೊತೆ ಮಾಡ್ತಿದ್ದೀನಿ ಅನ್ಸ್ಲೇ ಇಲ್ಲ ನನಗೆ ಅನ್ಸ್ಲಿಲ್ಲ. ನಾವು ಟೆಕ್ನಿಕಲ್ ಸೈಡ್ ಇಂದನೂ ನಮ್ದು ಏನಾದ್ರು ಒಂದು ಎಕ್ಸ್ಟ್ರಾ ಟೇಕ್ ಅಥವಾ ಏನೋ ಫೋಕಸ್ ಅಥವಾ ಏನೋ ಒಂದು ಮಿಸ್ಟೇಕ್ ನಮ್ಮ ಕಡೆಯಿಂದ ಆಗ್ಬೇಕು ಹೊರತು ಅವ್ರ ಪ್ರಿಪ್ರೇಷನ್ ಆಗಲಿ, ಅವ್ರದ್ದು ರೆಡಿನೆಸ್ ಆಗಲಿ, ಅದು ಬೇರೆ ಲೆವೆಲಲ್ಲೇ ಇತ್ತು ನಾನು. ಸೊ ನನಗೆ ಎರಡನೇ ದಿನ ಆದ್ಮೇಲೆ ಹೊಸಬ ಅಂತಾನೆ ಅನ್ಸಲಿಲ್ಲ. ಅದೇ ಜೂನಿಯರ್ ಟೈಟಲ್ ಅಲ್ಲಿ ಮಾತ್ರ ಇತ್ತು ಮ್ಯಾಮ್. ಅದೇ ಸರ್, ಜೂನಿಯರ್ ಟೈಟಲ್ ಅಲ್ಲಿ ಮಾತ್ರ ಇದೆ. ನೋ ಐ ಥಿಂಕ್ ಈಸ್ ನಾಟ್ ಎಟ್ ಆಲ್ ಅಂತ. ಸರ್ ನಾನು ಕೇಳ್ಪಟ್ಟಂಗೆ ತಾವು ತುಂಬಾ ಫೋಕಸ್ಡ್, ಭಾಳ ಇದು ಮಾಡ್ಬೇಕಂದ್ರೆ ಇದಕ್ಕೋಸ್ಕರ ಶ್ರದ್ಧಾ ಭಕ್ತಿಯಿಂದ ಅಂತ ಮಾಡೋರು. ಸೊ ಈ ಫೋಕಸ್ನೆಸ್ ಆಗಿರ್ಬೋದು, ಈ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಆಗಿರ್ಬೋದು, ಯಾರಿಂದ ಕಲ್ತದ್ದು? ಮ್ಯಾಮ್ ನಾನು ಸ್ಫೂರ್ತಿಯಾಗಿ ತೊಗೊಂಡಿರುವಂಥ ಪುನೀತ್ ಸರ್ ಆಗಿರಲಿ, ನಾನು NTR ಸರ್ ಅವರಾಗಿರಲಿ, ಅಂದರೆ ಎಲ್ಲ ನಟರು ಮ್ಯಾಮ್ ಒಂದು ಉತ್ತಮ ಸ್ಥಾನದಲ್ಲಿ ಇವತ್ತು ನಟರು ಇದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ, ತುಂಬ ಡೆಡಿಕೇಶನ್ ಇರುತ್ತೆ. ಅದಕ್ಕೆ ಇವತ್ತು ಆ ಸ್ಥಾನ ಪ್ರೇಕ್ಷಕರು ಅವ್ರು ಕೊಟ್ಟಿರುವಂಥದ್ದು. ಸೊ ನಾವು ಆ ಸ್ಥಾನ ಪಡ್ಕೋಬೇಕು, ಪ್ರೀತಿ ಪಡ್ಕೋಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ಸಮಾನತೆಯಿಂದ ಅಷ್ಟೇ ಎಫರ್ಟ್, ಅಷ್ಟೇ ಡೆಡಿಕೇಶನ್ ಕೆಲಸ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುವಂಥದ್ದು. ಸೊ ನಮಗೆ ಅವಕಾಶ ಸಿಕ್ಕಿದಾಗ ನಾವು ಜನ ಒಂದು ಟೈಮ್ ಕೇಟಾಯಿಸಿ ಬರ್ತಾರೆ, 100% ನೋಡ್ಬೇಕು ಸಿನಿಮಾ ಅಂತ ಹೇಳಿ, ಅದಕ್ಕೆ ನಾವು ಗೌರವ ನೀಡಬೇಕು. ಸೊ ಅದು ಉದ್ದೇಶ ನಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗ್ಲೂ ನೀಟಾಗಿ ಮಾಡ್ತೇವೆ ಕೆಲಸ. ಸರ್ ನೀವು ಹೇಳ್ತಿದ್ರಿ ಅಪ್ಪು ಸರಿಂದ ಬಹಳ ಸ್ಫೂರ್ತಿ ಬಂದಿತ್ತು ನಮಗೆ ಅಂತ. ಸಣ್ಣ ವಯಸ್ಸಲ್ಲೂ ನಾನು ನೋಡಿದಾಗ ನಿಮ್ದು ಒಂದು ಪಿಕ್ಚರ್ ಇದೆ ಅಪ್ಪು ಸರ್ ಜೊತೆ. ಆಮೇಲೆ ವಯಸ್ಕರಾದ್ಮೇಲೂ ಅಂದರೆ ದೊಡ್ಡವರಾದ್ಮೇಲೆ ಒಂದು ಪಿಕ್ಚರ್ನ ತಗೊಂಡಿದ್ದೀರಿ. ಸೊ ತಾವೇನಾದರೂ ಅವ್ರ ಶೂಟಿಂಗ್ ಸೆಟ್ಗೆ ಹೋಗಿದ್ದ ನೆನಪು, ಇಲ್ಲ ಅವರಿಂದ ಏನಾದರೂ ಕಲ್ತಿದ್ದ ನೆನಪು, ಅವ್ರೇನಾದರೂ ನಿಮ್ಗೆ ಹೇಳಿದ್ದು, ಆ ಥರದ್ದು ಏನಾದರೂ ಇವತ್ತೊಂದು ಮೆಲುಕು ಹಾಕೋದಾದ್ರೆ? ನಾನು ಮೊದಲನೇ ಸರಿ ಭೇಟಿಯಾಗಿದ್ದು ಸರ್ ನಮ್ಮ ಮನೆಗೆ ಬಂದಾಗ. ನಾನು ಚಿಕ್ಕ ಹುಡುಗ ಇದ್ದಾಗ, ಜಾಕಿ ಅವಾಗ ರಿಲೀಸ್ ಆಗಿತ್ತು, ಪೀಕ್ ಸ್ಟಾರ್ಡಮಲ್ಲಿದ್ದರು ಸರ್ ಅವರು. ನಮ್ಮ ಮನೆಗೆ ಬಂದಾಗ ನಾನು ಚಿಕ್ಕ ಹುಡುಗ ಇದ್ದಾಗ ಮೊದಲನೇ ಸರಿ ಸರ್ನ ಭೇಟಿಯಾಗಿರುವಂಥದ್ದು. ಅದಾದ ನಂತರ ಮತ್ತು ಜೇಮ್ಸ್ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ನಾನು ಡೈರೆಕ್ಟ್ ಸಂಪರ್ಕ ಯಾವತ್ತೂ ಆಗಿರಲಿಲ್ಲ. ಅದಾದ ನಂತರ ಜೇಮ್ಸ್ ಶೂಟಿಂಗ್ ಮುಖಾಂತರ, ರಾಧಾಕೃಷ್ಣ ಅವ್ರ ಮುಖಾಂತರ ನಾನು ಹೋಗಿ ಭೇಟಿಯಾಗಿದ್ದೆ ಸರ್ನ. ಆ್ಯಕ್ಚುಲಿ ಇವರು ಈ ಸಿನಿಮಾಗೆ ಎಂಟರ್ ಆಗಿದ್ದೇ ನಿರ್ದೇಶಕರಾಗಿ ಸರ್ ಆಶೀರ್ವಾದದಿಂದ. ಅವ್ರ ಆಶೀರ್ವಾದದಿಂದ ಇವ್ರು ನನ್ನ ಜೀವನಕ್ಕಾಗಿರಲಿ, ಸಾಯಿ ಸರ್ ಅವ್ರ ಜೀವನ ಒಳಗಡೆ ಬಂದಿರುವಂಥದ್ದು. ಸೊ ಇವ್ರು ಕರ್ಕೊಂಡೋಗಿದ್ರು. ತುಂಬ ವರ್ಷ ಆಯ್ತಲ್ಲ ಗ್ಯಾಪು, ಬಾ ಸರ್ ಅವ್ರ ಹತ್ರ ಒಡನಾಟ ಇರಲಿ, ಮಾತಾಡ್ಸು ಅಂತ ಹೇಳಿ ಕೆಲವು ದಿನ ಫೈಟ್ ಶೂಟ್ ನಡೀತಾ ಇತ್ತು. ಸರ್ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೆ. ಸೊ 2 ಘಟನೆಗಳು ನನಗೆ ತುಂಬ ನೆನಪಿರೋ ಘಟನೆಗಳಂದರೆ, ಅಂದರೆ ಸರ್ ಜೊತೆ ಒಡನಾಟ ಇರುವಂಥ ಘಟನೆಗಳು. ದಟ್ಸ್ ಸೂಪರ್ ಸರ್. ತಾವು ಕೂಡ ಸರ್ ಒಡನಾಟ ಗೊತ್ತು ತಮಗೂ ಕೂಡ ಅಪ್ಪು ಸರ್. ಸೊ ಏನಾದರೂ ಇವತ್ತು ಬಂದ್ಮೇಲೆ ಹಾಕೋದು, ಯಾಕೆ ಅಂದರೆ ನಿಮ್ಮ ಫಿಲ್ಮ್ ಹೀರೋನ ಕಂಪೇರ್ ಮಾಡ್ತಿದ್ದಾರೆ ಸರ್. ಕರ್ನಾಟಕದವರು ಪುನೀತ್ ಸರ್ ಥರನೇ ಡ್ಯಾನ್ಸ್ ಆಡ್ತಾರೆ, ಜೂನಿಯರ್ ಪುನೀತ್ ಬಂದ್ಬಿಟ್ರು ಅಂತಿದ್ದಾರೆ. ನೀವು ತೆಲುಗು ಕಡೆ ಹೋದರೆ NTR ಪಕ್ಕ ಡಾನ್ಸ್ ಪಕ್ಕ ಅಂತಿದ್ದಾರೆ. ಸೊ ಹೇಳಿ ಸರ್. ಅದೇ ಮ್ಯಾಮ್, ನನಗೆ ಅವರು ದೇವರಿದ್ದಂಗೆ ಮ್ಯಾಮ್. ಬಿಕಾಸ್ ನಾನು ಮೊದಲನೇ ಸಿನಿಮಾ ಅವಕಾಶ ಮಾಡಿಕೊಟ್ಟಿದ್ದು ಅವರೇ, ನನ್ನನ್ನು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಮಾಡಿದ್ದವರೇ, ನನಗೆ ನೀನು ದೊಡ್ಡ ಡೈರೆಕ್ಟರ್ ಆಗ್ತೀಯ ಅಂತ ಯಾವಾಗಲೂ ಎಂಕರೇಜ್ ಮಾಡ್ತಿದ್ದು ಅವರೇ. ಮೇಡಮ್ ಅಶ್ವಿನಿ ಮೇಡಮ್ ಆಗಿರಲಿ, ಗೋವಿಂದ ಸರ್ ಆಗಲಿ, ಅಪ್ಪು ಸರ್ ಆಗಲಿ, ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಈ ಸಿನಿಮಾ ನಡೆಯೋದಕ್ಕೂ ಒನ್ ಆಫ್ ದ ಮೇನ್ ರೀಸನ್ಸ್ ಸರ್. ಸೊ ಅದು ಆಬ್ವಿಯಸ್ ಅಂದರೆ ನಾನು ಹೇಳಿ, ಸ್ಫೂರ್ತಿಗಳನ್ನೇ ನಾವು ಅಷ್ಟು ದೊಡ್ಡ ಮಟ್ಟಿಗೆ ನಾವು
ಇಟ್ಕೊಂಡಾಗ ಡೆಫಿನೆಟ್ಲಿ ಅವ್ರು ಹಾಕಿರೋ ದಾರಿಯಲ್ಲಿ ನಾವು ಫಾಲೋ ಮಾಡಿದಾಗ ಈ ಥರ ರಿಸಲ್ಟ್ ಆಗಲಿ, ಈ ಥರ ಜನರಿಂದ ಅಪ್ರಿಸಿಯೇಷನ್ ಆಗಲಿ, ರಿಸೆಪ್ಷನ್ ಆಗಲಿ ಸಿಗೋದದು ಕಂಪಲ್ಸರಿ ಅಂತ ಅನ್ಸುತ್ತೆ. ದ್ಯಾಟ್ ಸೂಪರ್. ಸರ್ ನೀವು ಹೇಗೆ ಇದನ್ನ ಈ ಒಂದು ಪ್ರೀತಿನ ಯಾವ ರೀತಿ ಹೇಳ್ಕೊತೀರಾ ಸರ್? ಜನರು ತಮ್ಮನ್ನ ಕರ್ನಾಟಕದವರು ಪುನೀತ್ ರಾಜ್ಕುಮಾರ್ ಸರ್ಗೆ ಕಂಪೇರ್ ಮಾಡ್ತಿದ್ದಾರೆ, ಸೊ ತೆಲುಗು ಪೀಪಲ್ NTR ಸರ್ಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಈ ಮೊಮೆಂಟ್ಸ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ತುಂಬ ಹೆಮ್ಮೆ ಆಗುತ್ತೆ ಮ್ಯಾಮ್. ಹೋಲಿಕೆ ಓಕೆ ಮ್ಯಾಮ್, ಒಂದು 10% ಅವರಲ್ಲಿ ನಮ್ಮನ್ನು ಕಾಣಿದ್ರು ಅದು ನಮಗೆ ತುಂಬ ಹೆಮ್ಮೆ ಆಗಿರುವಂಥ ವಿಷಯ. ಯಾಕಂದರೆ ಅವರು ಸ್ಫೂರ್ತಿಯಾಗಿ ತೊಗೊಂಡೇ ನಾವು ಈ ಫೀಲ್ಡ್ಗೆ ಬಂದಿರುವಂಥದ್ದು. ಸೊ ಜನ ಸ್ವಲ್ಪ ಏನಾದರೂ ಕಾಣ್ತಿದ್ರೆ ಅವ್ರ ಗುಣ ಇಲ್ಲಾಂದರೆ ಅವರು ಶೈಲಿ ನಮ್ಮಲ್ಲಿ ಅಂದಾಗ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ದ್ಯಾಟ್ಸ್ ನೈಸ್. ಸರ್ ಕೇಳಿದಿರಾ ಯಾವ ಸೀನಲ್ಲಿ ನಾನು ಮಾಡಿದ್ದು ನಿಮ್ಗೆ ಖುಷಿ ಕೊಡ್ತು ಅಂತ ಡೈರೆಕ್ಟರ್ ಸರ್ನ? ಅವರು ಇಷ್ಟ ಇಲ್ಲದೆ ಬೇರೆ ಸೀನ್ಗೆ ಹೋಗಲ್ಲ ಮ್ಯಾಮ್. ಎಲ್ಲರ ಕಡೆಯಿಂದ ಒಳ್ಳೆ ನಟನೆ ತಗೊಂಡೇ ಪಡ್ಕೊಂಡೆ ಮಿಸ್ಟರ್ ಪರ್ಫೆಕ್ಟ್ ತರ, ಅದಕ್ಕೆ ಪರ್ಫೆಕ್ಟ್ ಆಗಿ ಬಂದಿದೆ ಮೂವಿ ಅಂತೀರಾ. ಸೊ ಯಾವ್ದಾದ್ರು ಒಂದ್ ಸಿಚುಯೇಷನ್ ಒಂದ್ ಸೀನ್ ಅವ್ರು ಹೇಳಿರ್ಬೇಕಾದ್ರೆ ಸಖತ್ತಾಗಿ ಬಂತು ಅಂತ, ಅದ್ ಯಾವ್ದಾದ್ರು ಇಲ್ಲ ಅವ್ರ ಬಾಯಲ್ಲೇ ಕೇಳಿಸ್ಬಿಡ ಮೇಡಮ್ ಸಖತ್ ಅದ್ ಹೇಳಿ ಸರ್. ಇಲ್ಲ ಅಂದ್ರೆ ನನಗೆ ಒಂದ್ ಪರ್ಟಿಕ್ಯುಲರ್ ಇರುತ್ತೆ ಸರ್, ಸಮ್ವೇರ್ ಹಾರ್ಟಿಗೆ ಅದೊಂಚೂರು ಟಚ್ ಆಗಿದೆ. ಡೆಫಿನೆಟ್ಲಿ ಮ್ಯಾಮ್. ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಅಂದ್ರೆ ನಾನು ಅದೇ ಹೇಳಿ, ಮೊದಲನೇ ಸಿನಿಮಾಗೆ ಯಾರು ಅಷ್ಟು ಧೈರ್ಯ ಮಾಡಲ್ಲ. ಕ್ಲೈಮ್ಯಾಕ್ಸಲ್ಲಿ ಇರೋ ಎಮೋಷನಲ್ ವೆಯ್ಟು ಅಂದರೆ ಒಂದೇ ಸೀನಲ್ಲಿ ಅಳಬೇಕು, ನಗಬೇಕು. ಅದು ಹೇಳಿದಾಗ್ಲೇ ಯಾರು ಬೇರೆ ಆರ್ಟಿಸ್ಟ್ ಆದರೆ ಬೈದು ಬಿಟ್ಟಿರೋರು, ಅಳೋದು ಹೆಂಗೆ ನಗೋದು ಹೆಂಗೆ ಒಂದೇ ಸೀನಲ್ಲಿ ಅದೇ ಅಂತ. ಬಟ್ ಅವರು ಅರ್ಥ ಮಾಡ್ಕೊಂಡಿರೋ ರೀತಿ, ಆಮೇಲೆ ಪರ್ಫಾರ್ಮ್ ಮಾಡಿರೋ ರೀತಿ, ಸೆಟ್ಟೆಲ್ಲ ಸೈಲೆನ್ಸು, ಕಣ್ಣಲ್ಲಿ ನೀರು, ಚಪ್ಪಾಳೆ ಮುಗಿದ್ಮೇಲೆ ಅನ್ನೋದು ನಮ್ಗೆ ಅವತ್ತೇ ಗೊತ್ತಾಯ್ತು ಮ್ಯಾಮ್. ಅಂದರೆ ಇದು ನಾಳೆ ದಿನ ಥಿಯೇಟ್ರಿಗೆ ಬಂದಮೇಲೆ ಜನರ ಮಧ್ಯೆ ನೋಡಿದಾಗ ಇದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ, ಇದೇನೋ ಮ್ಯಾಜಿಕ್ ನಡೆದಿದೆ ಇಲ್ಲಿ ಅಂತ. ಆ ಥರ ಅಂದರೆ ಮಿಕ್ಕಿದ ಸೀನ್ಗಳಲ್ಲಿ ಇವಾಗ ಅವರು ಡ್ಯಾನ್ಸ್ ಆಗಿರಲಿ, ಅದು ಯುನಾನಿಮಸ್, ಅದು ನೋಡ್ತಿದ್ದಾಗಲೇ ವಾವ್ ಅನಿಸುತ್ತೆ. ಬಟ್ ಈ ಥರ ಮೊದಲನೇ ಸಿನಿಮಾದಲ್ಲೇ ಮಾಡೋದು, ಅದು ನಾನು ಇದು ಮುಂಚೆ ಈ ಥರ ತುಂಬ ರೇರ್ ಮೇಡಮ್ ನೋಡಿದ್ದು. ಸೊ ಆ ಸೀನ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್ ಮೇಡಮ್. ಸರ್ ತಮಗೆ ಇದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್ ಅಂತಾದ್ರೆ ಯಾವ್ದು ಸರ್? ತುಂಬಾ ಹೃದಯಕ್ಕೆ ಹತ್ತಿರೋ ಸೀನ್ ಇದು ಮೇಡಮ್ ಅನ್ನೋದಾದ್ರೆ ಯಾವ್ದು ಹೇಳಿ? ಕ್ಲೈಮ್ಯಾಕ್ಸ್ ಅಲ್ವಾ? ಕ್ಲೈಮ್ಯಾಕ್ಸ್ ಅಂದರೆ ಒಟ್ಟಾರೆ ಕತೆಗೆ ಕನ್ಕ್ಲೂಷನ್ ಅಲ್ವಾ? 3 ಪಾತ್ರಗಳಿಗೆ ಒಂದು ಸಂಪೂರ್ಣವಾಗಿ ಒಂದು ಕನ್ಕ್ಲೂಷನ್ ಕೊಡುವಂಥ ಸೀನ್. ಸೊ ಚಾಲೆಂಜಿಂಗು ಇರುತ್ತೆ ಮಾಡೋದಕ್ಕೆ, ನೋಡಿದಾಗಲೂ ಪ್ರೇಕ್ಷಕರಿಗೆ ತುಂಬ ಭಾವುಕರ ಮಾಡುತ್ತೆ. ಸೊ ಅದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀನ್. ಸರ್ ಈಗ ಚಿತ್ರ ನೋಡಿದವರೆಲ್ಲಾನು ಚಿತ್ರನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಆ್ಯಂಡ್ ಚಿತ್ರ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ಸೊ ನಿಮಗೂ ಕೂಡ ಪರ್ಸ್ನಲಿ ಫೋನು, ಮೆಸೇಜು, DMs ಬಂದಿರುತ್ತಲ್ವಾ? ಬಂದಿದೆ ಅಲ್ವಾ ಸರ್? ಹೇಳಿ ಸರ್, ಯಾರು ಕಾಲ್ ಮಾಡ್ಬಿಡಿ ಸಖತ್ತಾಗಿದೆ ಅಂತ ಹೇಳಿದವ್ರು ಯಾರು? ತುಂಬ ಹಿರಿಯರು, ಒಬ್ಬರೇ ಹೆಸರು? ಸಂತೋಷ್ ಆನಂದರಾಮ್ ಸರ್ ಅವರು, ಅಶ್ವಿನಿ ಮೇಡಮ್ ಅವರು ಎಲ್ಲರೂ ಫೋನ್ ಮಾಡಿದ್ರು. ಧ್ರುವ ಸರ್ಜಾ ಸರ್ ಅವರು, ಎಲ್ಲರೂ ಹಿರಿಯರೆಲ್ಲರೂ ಫೋನ್ ಮಾಡಿ ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ, ತುಂಬ ಪ್ರೀತಿ ತೋರಿಸಿದ್ದಾರೆ. ಸೊ ತುಂಬ ಖುಷಿಯಾಗಿದೆ ಸರ್. ತಮಗೆ ಸರ್ ಖುದ್ದಾಗಿ ಸೇಮ್ ಅಂದ್ರೆ ಮೂರನೇ ಇನ್ನೇ ಓವರ್ವೆಲ್ಮಿಂಗ್ ಆಗಿದೆ. ಇನ್ನ ಆ ಝೋನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ. ಇನ್ನೂ ಒಂದು ವಾರ 2 ವಾರ ಇದೇ ತರ ಇರುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ 3 ವರ್ಷದ ಶ್ರಮ ಇವತ್ತು ಜನ ನೋಡಿದಾಗ ಮೆಚ್ಚುಗೆ ಇದೆಯಲ್ಲ, ಇಟ್ಸ್ ಮೋಸ್ಟ್ ಆ ಕಷ್ಟನಾಗ್ಲಿ ಅದಕ್ಕೆಲ್ಲದಕ್ಕೂ ಒಂದು ಪ್ರತಿಫಲ ಸಿಕ್ಕಿದಾಗ ಇಟ್ಸ್ ವೆರಿ ಓವರ್ವೆಲ್ಮಿಂಗ್. ಓಕೆ ಸರ್, ಈ ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್ ಎಲ್ಲ ಅಪ್ಪಾಜಿ ನೋಡಿರ್ತಾರೆ. ತುಂಬ ಅಭಿಮಾನಿಗಳು ಮನೆ ಹತ್ರ ಬರೋದು ಮಾಡೋದು ಎಲ್ಲ ಮಾಡಿರ್ತಾರೆ. ಸೊ ಅದನ್ನು ಒಂದ್ಸಲಿ ಜ್ಞಾಪಕ ಮಾಡ್ಕೊಳೋದಾದ್ರೆ, ತಮಗೆ ಯಾರಾದರೂ ಟೆಕ್ಸ್ಟ್ ಮಾಡಿ DM ಮಾಡಿ ಐ ಆಮ್ ಯುವರ್ ಫ್ಯಾನ್ ಅಂತೆಲ್ಲ ಬರ್ದಿರೋದು, ಆ ಥರದ್ದೆಲ್ಲ ಮಾಡಿರೋದು ಏನಾದರೂ ಇದೆಯಾ? ತುಂಬ ಕಡೆಯಿಂದ ತುಂಬ ಪ್ರೀತಿಯಿಂದ ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿದೆ. ಒಳ್ಳೇದು. ಫುಲ್ ಖುಷಿ ಅಲ್ಲ? ಇಲ್ಲ, ನಾವು ಮಾಡೋದೇ ಅವ್ರ ಪ್ರೀತಿಗೋಸ್ಕರ ಅಲ್ಲ, ಅವ್ರು ಸಂತೋಷ ಪಡಬೇಕು, ಮನೋರಂಜನೆ ಪಡಬೇಕಂತ ಹೇಳಿ ನಾವು ಕಷ್ಟಪಡೋದು. ಎಷ್ಟೇ ಕಷ್ಟ ಇದ್ರೂ ಅವ್ರ ಮನೋರಂಜನೆಗೋಸ್ಕರನೇ, ಪ್ರೀತಿಗೋಸ್ಕರ. ಸೊ ಅವ್ರು ಏನಾದರೂ ಹೇಳಿದಾಗ ತುಂಬ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಸರ್ ಯಾವ್ದಾದ್ರು ಕ್ರೇಜಿಯೆಸ್ಟ್ ಫ್ಯಾನ್ ಅಂತ ಏನಾದ್ರು ಮೀಟ್ ಆಗಿದ್ದೀರಾ? ಸರ್ ಮೊನ್ನೆ ಡಾನ್ಸ್ ಮಾಡಿದ್ರಲ್ಲ ಸರ್, ಅದೇಳಿ. ಹುಡುಗಿ ಪೂಜಾ ಅಂತ ಹೇಳಿ, ಕುರುಗೋಡು ಹುಡುಗಿ, ನಮ್ಮೂರು ಹುಡುಗಿನೇ. ಆಕ್ಚುಲಿ ಅವಳು ರೀಲ್ ಮಾಡಿದಾಗ ತುಂಬ ವೈರಲ್ ಆಗಿತ್ತು. ನನಗೆ ಗೊತ್ತಿದ್ದಿಲ್ಲ ಮ್ಯಾಮ್ ಯಾವ ಹುಡುಗಿ ಅಂತ ಹೇಳಿ. ಸಡನ್ ಆಗಿ ಗೊತ್ತಾಯ್ತು ನಮ್ಮ ಕುರುಗೋಡು ಗ್ರಾಮದಿಂದಾನೆ ಅಂತ ಹೇಳಿ ಹುಡುಗಿ. ಇಮಿಡಿಯೇಟ್ ಕರೆಸಿ ಡ್ಯಾನ್ಸ್ ಮಾಡಿಸಿ ಅವಳ ಜೊತೆ ಒಂದು ಸ್ಟೆಪ್ ಹಾಕಿ ಅವಳು ಸ್ವಲ್ಪ ಸನ್ಮಾನ ಮಾಡಿ ಖುಷಿನ ಕಳಿಸ್ಕೊಟ್ಟೆ. ಸೊ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಆ ಹುಕ್ ಸ್ಟೆಪ್ನ ಮಾಡ್ತಾ ಇದ್ದಾರೆ, ವೈರಲ್ ಆಗ್ತಾ ಇದೆ. ಅಫ್ಕೋರ್ಸ್ ವೈರಲ್ ಅಂತಾನೆ ಸಾಂಗ್ ಮಾಡಿದ್ರ, ಬಟ್ ಎವ್ರಿಥಿಂಗ್ ಇಸ್ ಗೆಟಿಂಗ್ ವೈರಲ್. ಸೊ ಏನು ಹೇಳ್ತೀರಿ? ಮೇನ್ ಕ್ರೆಡಿಟ್ DSP ಸರ್ ಅವ್ರಿಗೆ. ವಿತೌಟ್ ಮ್ಯೂಸಿಕ್ ನಾವು ಏನೇ ಡ್ಯಾನ್ಸ್ ಮಾಡಿದ್ರು, ಏನೇ ಮಾಡಿದ್ರು ಅದು ಸಾಧ್ಯ ಆಗೋದಿಲ್ಲ. ಅದಾದಮೇಲೆ ಅದನ್ನು ಚಿತ್ರೀಕರಣ ಮಾಡೋದು ತುಂಬ ಮುಖ್ಯ. ಅದಕ್ಕೆ ಸೆಂಥಿಲ್ ಸರ್ ಅವ್ರು ಕ್ರೆಡಿಟ್ ಕೊಡಬೇಕು ನಾವು. ಮತ್ತು ನಾವು ಸ್ಟೆಪ್ ಆಗಬೇಕಂದ್ರೆ ಅದನ್ನು
ಮಾಡೋದಕ್ಕೆ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಮೇನ್ ತಲೆ ಇಡೋದು ಕೊರಿಯೋಗ್ರಾಫರ್ ರೇವಂತ್ ಮಾಸ್ಟರ್ ಅಂತ ಹೇಳಿ. ಸೊ ಅವ್ರಿಗೂ ಫುಲ್ ಕ್ರೆಡಿಟ್ ಸರ್ ಕೊಡ್ಬೇಕು. ಅದು ಕಂಟಿನ್ಯೂಸ್ ಫ್ಲೋರ್ ಮೂವ್ಮೆಂಟ್ ಮಾಡಿದಿರಲ್ಲ, ಅದಕ್ಕೆ ತುಂಬಾ ಪ್ರಾಕ್ಟೀಸ್ ಏನಾದ್ರು ಇತ್ತಾ? ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಲೇಬೇಕಲ್ಲ ಮ್ಯಾಮ್, ಅದಕ್ಕೆ. ತುಂಬಾ ಪ್ರಾಕ್ಟೀಸ್ ಹೌದು ಇರುತ್ತೆ ಸರ್. ಹೌದು ಬಟ್ ಇಟ್ ಇಸ್ ಕಮ್ ಔಟ್ ಅಮೇಜಿಂಗ್ಲಿ. ಸರ್ ಏನು ಫೈಟು ಸರ್, ಏನು ಜಂಪ್ ಹೊಡಿತೀರಾ, ಏನು ಮಾಡ್ತೀರಾ? ಸೊ ಅಫ್ಕೋರ್ಸ್ ನೀವು ಇಂಟರ್ವ್ಯೂಗಳಲ್ಲಿ ಹೇಳಿದ್ರೆ ಇಂಜುರಿ ಆಗಿದೆ ಅಂತ, ಬಟ್ ಎಲ್ಲೂ ಅನ್ಸೋದೇ ಇಲ್ಲ. ಏನು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೆ ಮೆಂಟಲಿ ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಆಗಬೇಕಲ್ವ ಸರ್? 100%. ಯಾವ ರೀತಿ ಇತ್ತು ಮೆಂಟಲ್ ಪ್ರಿಪ್ರೇಷನು ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ಸರ್? ಅಕಸ್ಮಾತ್ ಅಫ್ಕೋರ್ಸ್ ಅಪ್ಪ ಅಮ್ಮಂಗೆ ಚೂರು ಏನಾದರೂ ಆಯಿತು ಅಂದರೆ ಅಷ್ಟೇ ಬೇಡ ಬೇಡ ಅಂತ ಸ್ಟಾಪ್ ಮಾಡಿಸ್ತಾರೆ. ಆ ಥರದ್ದು ಏನಾದರೂ ಆಯ್ತಾ ನಿಮ್ಮ ಮನೇಲಿ? ಇಲ್ಲ, ತಂದೆ ತಾಯಿಗೆ ಸ್ವಲ್ಪ ಹೆದರಿಕೆ ಇದ್ದೇ ಇರುತ್ತೆ. Obvious. ಬಟ್ ನಾನು ಮಾಡ್ತಿರೋದಕ್ಕೆ ಉದ್ದೇಶ ಏನಂತನೂ ಅವ್ರಿಗೆ ಗೊತ್ತು. ಅದ್ರ ಹಿಂದೆ ಕಾರಣ ಏನು ಅಂದರೆ ನಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ ಮ್ಯಾಮ್, ಅದಕ್ಕೆ. ಸೊ ಅವರು ಎಕ್ಸ್ಕ್ಯೂಸ್ ಮಾಡ್ತಾ ಇದ್ರು, ಕಾಷನ್ನು ಕೊಡ್ತಾ ಇದ್ರು, ಸ್ವಲ್ಪ ಕೇರ್ಫುಲ್ ಆಗಿ ಮಾಡು ಅಂತ ಹೇಳಿ, ಅಷ್ಟೇ. ಅಷ್ಟೇ. ಸರ್ ನಿಮಗೇನು ಭಯ ಆಗಿಲ್ವಾ ಸರ್? ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದರೆ, ಫೈಟಲ್ಲಿ ಒಂದಿನ ಶಾರ್ಟ್ ರೆಡಿಯಾಗಿದೆ, ಬರ್ತಾ ಇಲ್ಲ ಸ್ಪಾಟ್ಗೆ, ಏನಾಗಿರ್ಬೋದು ಅಂತ ನಾನು ಒಂದ್ಸತಿ ಕ್ಯಾರವಾನ್ ಒಳಗಡೆ ಹೋಗಿ ನೋಡಿದಾಗ ಕಾಲು ಇಷ್ಟಪ್ಪ ಊದ್ಕೊಂಡಿದೆ ಮ್ಯಾಮ್. Oh God. ಅದು ಶೂ ಒಳಗಡೆ ಹೋಗ್ತಾ ಇಲ್ಲ ಕಾಲು. ನಾನು ಬೇಡ, ಇನ್ನು ಏನು ಏಟಾಗಿದೆ ಹೇಳ್ಕೊಂಡಿಲ್ಲ, ಏನು ಇವಾಗ ಬೇಡ, ಕ್ಯಾನ್ಸಲ್ ಮಾಡೋಣ, ನೀನು ಯಾರಿಗೂ ಏನು ಹೇಳ್ಬೇಡ, ಇದು ಮಾಡೋಣ ಅಂಥೇಳಿ ಅಲ್ಲಿಗೇ ಅದನ್ನು ಬ್ಯಾಂಡೇಡ್ ಕಟ್ಕೊಂಡು ಕಷ್ಟಪಟ್ಟು ಆ ಶೂ ಒಳಗಡೆ ಹೋಗಲಿಲ್ಲ ಅಂತ ತೋರಿಸಿ, ದಿಸ್ ಇಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಮೇಡಮ್. ಈ ಥರ ಸಾಂಗ್ ಆಗಲಿ ಫೈಟ್ ಆಗಲಿ ಆ ಎಫರ್ಟ್ಸು ಅದು ನೋಡಿದಾಗಲೇ ಅನ್ಸೋದು, ಇದಕ್ಕೆ ಮಿನಿಮಮ್ ನಾಳೆ ದಿನ ಆಡಿಯನ್ಸ್ ಇದಕ್ಕೆ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅಂತ ಆ ಕಷ್ಟ ನೋಡಿದಾಗಲೇ ಗೊತ್ತಾಗೋದು ಮ್ಯಾಮ್. ಸೊ ಅದು ನಾನು ಅದೇ ಹೇಳೋದು, ಇನ್ನು ಮೇಲೆ ಅಂದರೆ ಇದು ಇನ್ಸ್ಪೈರಿಂಗ್ ಆಗಿರುತ್ತೆ ಮ್ಯಾಮ್. ಆಲ್ ಯಂಗ್ಸ್ಟರ್ಸು ಯಾರಾದ್ರು ಅವ್ರನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊತಾರೆ ಅಂತ ನಾನು ಹತ್ರದಿಂದ ನೋಡಿದ್ದಕ್ಕೆ ನಾನು ಹೇಳ್ಬೋದು. ನಿಜ. ಯಾವುದಾದ್ರೂ ಒಂದು ಸೀನಲ್ಲಿ ಆ್ಯಕ್ಚುಲಿ ಕೇಳಿದ್ದೀನಿ, ಕ್ಲೈಮ್ಯಾಕ್ಸ್ ಸೀನು ಸಿಂಗಲ್ ಟೇಕಲ್ಲಿ ಏನೋ ತೊಗೊಂಡಿದ್ರು ಅಂತ. ಹೌದು, 100%. ಕ್ಲೈಮ್ಯಾಕ್ಸ್ ಒಂದೇ ಇಲ್ಲ ಮ್ಯಾಮ್, ಆಲ್ಮೋಸ್ಟ್ ನಾನು ಹೇಳಿ ಸರ್ ಹೆಂಗೆ ಸರ್ ನೀವು ಫಸ್ಟ್ ಏನಾದ್ರು ಸ್ಕ್ರಿಪ್ಟ್ ಕೊಟ್ಟು ಕಳಿಸ್ಬಿಡ್ತೀವಿ? ನನಗೂ ಅದೇ ಶಾಕ್, ನಾನು ಅದೇ ಕೇಳ್ತಿರ್ತೀನಿ, ಎಲ್ಲಿ ಏನು ಪ್ರಿಪೇರ್ ಆಗ್ಬಿಟ್ಟು ಬಂದೆ ಏನು. ಮೇ ಬಿ ಅದು ರಿಸೀವ್ ಮಾಡ್ಕೊಳೋ ನೇಚರು, ಆ ಪ್ರೆಸೆನ್ಸ್ ಆಫ್ ಮೈಂಡು. ನಾನು ಹೇಳೋದು ಕ್ಯಾಮ್ರಾ ಆ್ಯಕ್ಟಿಂಗ್ ಅನ್ನೋದು ಒಂದು ಆರ್ಟ್ ಮ್ಯಾಮ್. ಅದು ನಾವು ಏನೇ ಕಲ್ತ್ಬಿಟ್ಟು ಬಂದ್ರೂ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡೋದು, ಅಷ್ಟು ಜನದ ಮಧ್ಯೆ ಪರ್ಫಾರ್ಮ್ ಮಾಡೋದು, ಆ ಲೆನ್ಸ್ಗೆ ನಾವು ರೆಸ್ಟ್ರಿಕ್ಟೆಡ್ ಎನ್ವೈರ್ಮೆಂಟಲ್ಲಿ ಶೂಟ್ ಮಾಡ್ಬೋದು, ಆ ಕಡೆ ಈ ಕಡೆ ಹೋದ್ರೂ ಫ್ರೇಮಲ್ಲಿ ಬರಲ್ಲ ಮ್ಯಾಮ್. ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡು ನಾನು ಯಾವಾಗಲೂ, ನಾನಂತಲ್ಲ ಮ್ಯಾಮ್, ನಾನು ಇವಾಗ ನಂದು 2ನೇ ಸಿನಿಮಾ, ನನ್ನ ಜೊತೆ ಟೆಕ್ನಿಷಿಯನ್ಸ್ ಮಾಡಿದವರೆಲ್ಲ ಅತ್ಯಂತ ದೇಶದಲ್ಲೇ ದೊಡ್ಡ ಟೆಕ್ನಿಷಿಯನ್ಸು, ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರಲಿ, ಅವರೂ ಅಷ್ಟೇ. ದೇ ವರ್ ಆಲ್ ಸರ್ಪ್ರೈಸ್ಡ್ ಆ್ಯಂಡ್ ದೇ ವರ್ ಆಲ್ ಅಮೇಸ್ಡ್ ಬೈ ದ ಪ್ರೆಸೆನ್ಸ್. ನಾನು ಅದೇ ಡೆಫಿನೆಟ್ಲಿ ಒಂದು ದೊಡ್ಡ ಗಿಫ್ಟ್ ಮ್ಯಾಮ್ ಆ್ಯಕ್ಚುಲಿ ಈ ಟೈಮಲ್ಲಿ ಈ ಥರ ಒಂದು ಆ್ಯಕ್ಟರ್ ಸಿಗೋದು. ಎಸ್, ಸಾರಿ ಸರ್, ಗಿಫ್ಟ್ ಅಂತೆಲ್ಲ ಹೇಳ್ತಿದ್ದೀರ. ಆ್ಯಂಡ್ ನಿಮ್ಮ ಅಭಿಮಾನಿಗಳು, ಚಿತ್ರ ನೋಡಿದಂಥ ಪ್ರೇಕ್ಷಕರು ಕೂಡ ವೆರಿ ಪಾಸಿಟಿವ್ ರೆಸ್ಪಾನ್ಸ್ನ ಕೊಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಇನ್ನೊಂದು, ವಾಟ್ ನೆಕ್ಸ್ಟ್ ಅಂತ ಎಲ್ಲರ ತಲೆಯಲ್ಲಿರುತ್ತೆ, ನಿಮಗೂ ಬಹಳ ಜವಾಬ್ದಾರಿ ಇದೆ ಸರ್ ಇನ್ಮೇಲೆ. ಸೊ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ತುಂಬ ಧನ್ಯವಾದ ಹೇಳಬೇಕು ನಾನು. ಅಂದರೆ ಇಷ್ಟು ಕಷ್ಟಪಡೋದು ಒಂದು ಕಡೆ, ಅದಕ್ಕೆ ತಕ್ಕಂತೆ ಪ್ರೀತಿ ಕೊಡೋದು ಇನ್ನೊಂದು ಕಡೆ. ಅಷ್ಟು ದೊಡ್ಡ ಮನಸ್ಸಿರುವಂಥ ಪ್ರೇಕ್ಷಕರು. ಸೊ ಅವ್ರ ಪ್ರೀತಿ ಗಳಿಸ್ಕೊಂಡಿದ್ದೀವನ್ನೋ ಒಂದು ಸಾರ್ಥಕತೆ ಇವತ್ತು ನಮಗಿದೆ. ಅದು ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಅದೇ ಥರ ನೆಕ್ಸ್ಟ್ ಚಿತ್ರ ಏನು ಅನ್ನೋದು ಇನ್ನೂ ನಾನೇ ನಿರ್ಧಾರ ತಗೊಳ್ಳಿಲ್ಲ. ಇನ್ನೊಂದು ವಾರದಲ್ಲಿ, ಇಲ್ಲಾಂದ್ರೆ 2 ವಾರದಲ್ಲಿ ನಾನು ನಿರ್ಧಾರ ತಗೊಂಡು. ತುಂಬ ಜನ ಬಂದಿರ್ತಾರಲ್ವ ಸರ್ ಡೈರೆಕ್ಟರ್ಸ್ ಎಲ್ಲ? ಅಂದರೆ ಬರ್ತಾ ಇದ್ದಾರೆ. ಎಷ್ಟು ಓವರ್ವೆಲ್ಮಿಂಗ್ ಆಗಿದ್ರೆ ಸರ್, ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ. ಬಿಕಾಸ್ ನೀವು ಎಷ್ಟು ವರ್ಷದಿಂದ ತಪಸ್ಸು ಕಂಡಿದ್ದು ನೀವು ಚಿತ್ರದಲ್ಲಿ ನಟಿಸ್ಬೇಕು ಅಂತ. ಬಟ್ ನಿಮ್ಮ ಫೈನಲ್ ಒಂದು ಮೂವಿ ರಿಲೀಸ್ ಆದಮೇಲೆ ಬಹಳಷ್ಟು ಜನ ನಿರ್ದೇಶಕರು ಬರ್ತಾ ಇದ್ದಾರೆ ನಿಮ್ಮ ಕಾಲ್ ಶೀಟ್ಗೆ. ಸೊ ಇದೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಅಲ್ವಾ ಸರ್? ಇಲ್ಲ, ಖಂಡಿತ ಮ್ಯಾಮ್. ಅಂದರೆ ಬೇರೆ ಹೊಸಬರಿಗೆ ಮತ್ತೆ ಅವಕಾಶ ನನ್ನಿಂದ ಕೊಡ್ಬೋದು ಅನ್ನೋ ಸಂತೋಷ ಕೂಡ ಒಂದು ಕಡೆ ಇದೆ. ಹೊಸ ನಿರ್ದೇಶಕರಾಗಿರ್ಬೋದು, ಇಲ್ಲಾಂದರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವಕಾಶ ಕೊಟ್ಟು ಅವ್ರನ್ನೂ ಬೆಳೆಸ್ಬೋದು ಅನ್ನೋ ಸಂತೋಷ ಒಂದು ಕಡೆ ಇದೆ. ಸರ್ ಹೇಗೆ ಸರ್ ಈ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಲ್ಲ ಹೇಗಾಗುತ್ತೆ ಸರ್? ನೀವೇ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡ್ತಾರಾ, ಸಪೋರ್ಟ್ ಮಾಡ್ತೀರಾ? ಸ್ಪೆಸಿಫಿಕ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಮ್ಯಾಮ್, ಅಂದರೆ ಇವರು ಆನ್ ಬೋರ್ಡ್ ಬಂದಾದ್ಮೇಲೆ ಸಾಯಿ ಸರ್ ಅವ್ರಿಗೂ ಮನಸ್ಸಲ್ಲಿತ್ತು ಮ್ಯಾಮ್, ಕೌಟುಂಬಿಕ ಚಿತ್ರ ಮಾಡಬೇಕು, ಹೊಸಬನ ಚಿತ್ರ ಆಗಿರೋದ್ರಿಂದ ಎಲ್ಲರೂ ಬಂದು ಕೂತ್ಕೊಂಡು ಚಿತ್ರಮಂದಿರದಲ್ಲಿ ಪ್ರಶಾಂತವಾಗಿ ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ನೋಡೋ ಚಿತ್ರ ಒಂದಿರಬೇಕು, ಎಲ್ಲ ಆಫರ್ ಮಾಡಬೇಕು ಚಿತ್ರದಿಂದ ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಸೊ ಇವ್ರು ಆಲ್ರೆಡಿ ಬರ್ಕೊಂಡಿದ್ರು, ಒಬ್ಬ ಹೊಸ ಹುಡುಗನಿಗೆ ಬರೆದ್ರೆ ಅಂದರೆ ಮಾಡಿದ್ರೆ ಒಂದು ಕತೆ ಹೇಗಿರ್ಬೇಕಂತ ಹೇಳಿ ಸ್ಕ್ರಿಪ್ಟ್ ತಯಾರಿ ಮಾಡ್ಕೊಂಡು ಇತ್ತು.
ಸೊ ನನಗೆ ಸೂಕ್ತ ಅಂತ ಹೇಳಿ ಅನಿಸಿತ್ತು. ಸೊ ಡಿಸೈಡ್ ಮಾಡಿದ್ವಿ ಈ ಸ್ಟೋರಿ ಮಾಡೋದು ಕರೆಕ್ಟ್ ಅಂತ. ಸೊ ಇನ್ನು ಮುಂದೆ ಕೂಡ ಇದೇ ರೀತಿ ಮೆಸೇಜ್ ಓರಿಯೆಂಟೆಡ್ ಕೌಟುಂಬಿಕ ಚಿತ್ರಗಳನ್ನೇ ಮಾಡಬೇಕು. ಈ ಕೆಲವ್ರನ್ನೆಲ್ಲ ಒಂದು ರೂಲ್ಸ್ ಹಾಕೊಂಡ್ಬಿಡ್ತಾರೆ, ಹೀಗೇ ಮಾಡಬೇಕು, ಇದೇ ಥರ ಇರಬೇಕು ಅಂತ. ಆ ಥರನೇ ಏನಾದರೂ ಇದೆಯಾ ಸರ್ ತಲೆಯಲ್ಲಿ? ಇಲ್ಲ ಮ್ಯಾಮ್, ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಜನಗಳು ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು ಚಿತ್ರಗಳನ್ನ ಅಂದರೆ ಎಕ್ಸ್ಪೆರಿಮೆಂಟೇಷನ್ ಮಾಡಲೇಬೇಕು ನಾವು, ಹೊಸದೇನಾದರೂ ತರಲೇಬೇಕು ನಾವು ತೆರೆ ಮೇಲೆ. ಸೊ ಆ ಪ್ರಯತ್ನ ಮಾಡಲೇಬೇಕು. ಸರಿ, ಕ್ಯಾಟರಿಂಗ್ ಟು ಕರ್ನಾಟಕ, ಈ ಕರ್ನಾಟಕ ಆಡಿಯನ್ಸು ಇಲ್ಲ ಕನ್ನಡ ಆಡಿಯನ್ಸು ಟೇಸ್ಟ್ ಒಂಥರ, ತೆಲುಗು ಆಡಿಯನ್ಸ್ ಟೇಸ್ಟ್ ಇನ್ನೊಂಥರ. ಸೊ ನೀವು ಇಬ್ಬರನ್ನು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಚಿತ್ರನ ಸರ್, ಹೇಗೆ ಸರ್? ಮ್ಯಾಮ್ ಅದೇ ಎಮೋಷನ್ಸ್ ಅನ್ನೋದಕ್ಕೆ ನಮ್ಮ ಎಮೋಷನ್ಸ್ ರಿಲೇಟಬಲ್ ಎಮೋಷನ್ಸ್ ಇದ್ದಾಗ ಲ್ಯಾಂಗ್ವೇಜು, ರೀಜನ್ನು, ಲೊಕೇಶನ್ನು ಇದ್ಯಾವುದು ಮ್ಯಾಟ್ರ್ ಆಗಲ್ಲ ಮ್ಯಾಮ್. ನಮಗೆ ರವಿ ಸರ್ ಥರ ಒಬ್ಬರು ಲೆಜೆಂಡ್ ನಮ್ಮ ಜೊತೆಗಿದ್ದಾಗ ಅವ್ರ ಪ್ರೆಸೆನ್ಸ್ ಆಗಲಿ, ಅವರ ತೊಡಸ್ಕೊಂಡಿರೋ ರೀತಿ ಆಗಲಿ, ಈ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿರೋ ರೀತಿ, ಅದೆಲ್ಲ ಇದ್ದಾಗ ಆಟೋಮೆಟಿಕಲಿ ಇಲ್ಲಿ ನಮಗೆ ಇದ್ರ ಬಗ್ಗೆ ಟೆನ್ಷನ್ ಜಾಸ್ತಿ ಇರಲಿಲ್ಲ. ಆಮೇಲೆ ಎಮೋಷನ್ಸು ಫಾದರ್ ಆ್ಯಂಡ್ ಸನ್ನು ಅಥವಾ ಈ ಥರ ನಮ್ಮ ಮನೇಲಿ ನಡೆಯೋ ಎಮೋಷನ್ಸ್ ಆಗಿರೋದ್ರಿಂದ ಯಾವುದೇ ಲ್ಯಾಂಗ್ವೇಜಲ್ಲಿ ವರ್ಕ್ ಆಗುತ್ತೆ ಅಂತಲೇ ನಂಬಿಕೆ ಇತ್ತು. ಏನು ಸರ್, ಹ್ಯೂಜ್ ಸ್ಟಾರ್ ಕಾಸ್ಟು, ಓ ಮೈ ಗಾಡ್. ಆ ವಿಷಯದಲ್ಲಿ ಲಕ್ಕಿ ಮ್ಯಾಮ್. ಆ್ಯಕ್ಚುಲಿ ಹೆಂಗೆ ಒಪ್ಸಿದ್ರಿ? ಹಂಗೆ ಒಪ್ಕೊಂಡ್ಬಿಟ್ರೆ? ಇಲ್ಲ, ಅದೇ ಮ್ಯಾಮ್, ಅಂದರೆ ಎಲ್ರೂ ನನ್ನ ಪ್ರಕಾರ ದೇ ಆರ್ ಆಲ್ ಇನ್ ಸರ್ಚ್ ಆರ್ ವಾಂಟಿಂಗ್ ಟು ಡೂ ಅ ನೈಸ್ ರೋಲ್. ಸಬ್ಜೆಕ್ಟಲ್ಲಿ ಆ ಸ್ಪೇಸ್ ಅವ್ರಿಗೆ ಇದ್ದಾಗ ಡೆಫಿನೆಟ್ಲಿ ಅವರ 100% ಅವರು ತೊಗೊಂಬರ್ತಾರೆ ಮ್ಯಾಮ್. ಸೊ ನಮಗೆ ಆ ವಿಷಯದಲ್ಲಿ ವಿ ವರ್ ವೆರಿ ಲಕ್ಕಿ. ಜೆನಿಲಿಯಾ ಮ್ಯಾಮ್ ಆಗಲಿ, ರವಿ ಸರ್ ಆಗಲಿ, ಲೀಲಾ ಆಗಲಿ, ರಾವ್ ರಮೇಶ್ ಸರ್ ಆಗಲಿ, ಇವರೆಲ್ಲ ಬಂದು ನಾವು ಬರ್ದಿರೋದಕ್ಕಿಂತ ಅವರು ಇನ್ನೊಂದು ಲೆವೆಲ್ಗೆ ಎಲಿವೇಟ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ. ಅವರ ಪಾತ್ರಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ, ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಾಗುತ್ತೆ. ಸೊ ಆ ಜವಾಬ್ದಾರಿ ಹೇಗಿತ್ತು ಸರ್? ಅದೇ ಕಥೆಲ್ಲೇ ಇತ್ತು ಮ್ಯಾಮ್, ಅದನ್ನ ಏನು ಸ್ಪೆಷಲ್ ಎಫರ್ಟ್ ಏನಾಗಲಿಲ್ಲ. ಸೊ ಕಥೆಯಲ್ಲೇ ಅದೆಲ್ಲ ಇದ್ದಿದ್ದರಿಂದ ಕತೆ ಡಿಮ್ಯಾಂಡ್ ಅಂತೀರಿ? 100%. ಆಮೇಲೆ ಅವ್ರು ಬಂದಾಗ ಅವ್ರು ಆ ಸೀನ್ ತಗೊಂಡು ಅದನ್ನ ಎಲಿವೇಟ್ ಮಾಡ್ತಿದ್ದ ರೀತಿಯಿಂದ ಇನ್ನೂ ಖುಷಿ ಆಗ್ತಿತ್ತು ಮ್ಯಾಮ್. ಓಕೆ ಸರ್, ಒಂದು ಪ್ರಶ್ನೆ, ಈ ಜನಿಲಿ ಅವರೇ ಬೇಕು ಅನ್ನೋದು ಹೇಗೆ ಬಂತು ತಲೆಯಲ್ಲಿ? ಅಂದರೆ ಆ ಕ್ಯಾರೆಕ್ಟರ್ ಹಂಗಿತ್ತಲ್ಲ ಮ್ಯಾಮ್, ಅದಕ್ಕೆ ಯಾರೋ ಬಿಕಾಸ್ ಅವ್ರ ಆ್ಯಕ್ಟಿಂಗ್ ಇಂದ ಸುಮಾರು ವರ್ಷ ಹಿಂದೆನೇ ಇದ್ರು. ಸೊ ಅವ್ರು ಬರಬಹುದು ನಿಮ್ಮ ಒಂದು ಸ್ಕ್ರಿಪ್ಟಿಗೆ ಅನ್ನೋದು ಹೇಗೆ ಬಂತು ಥಾಟ್? ಇಲ್ಲ ಮ್ಯಾಮ್, ಅಂದರೆ ಫಸ್ಟಲ್ಲಿ ಅಂದ್ಕೊಂಡಾಗ್ಲೇ ಅವ್ರ ಹೆಸರು ಮೈಂಡಲ್ಲಿ ಇತ್ತು ಮ್ಯಾಮ್. ಅಂದರೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಆಮೇಲೆ ಈ ರೋಲ್ಗೆ ಒಂದು ಆ ರಾಯಲ್ಟಿ ತರಬೇಕಾಗಿತ್ತು. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅದು ತರುತ್ತೆ ಅಂತ ನಂಬಿಕೆ ಇತ್ತು. ನಾನು ಹೇಳ್ದಂಗೆ ಮ್ಯಾಮ್, ಎಲ್ಲರೂ ಡೆಫಿನೆಟ್ಲಿ ದೇ ಆರ್ ಇನ್ ಸರ್ಚ್ ಆಫ್ ಅ ಗುಡ್ ರೋಲ್. ದೇ ಆರ್ ಆಲ್ ಹಂಗ್ರಿ. ಸೊ ಇಮಿಡಿಯೇಟಾಗಿ ಹೇಳಿದ ತಕ್ಷಣ ಅವರು ನಮ್ಮ ಸಾಯಿ ಸರ್ ಅವ್ರನ್ನ ಪರಿಚಯ ಮಾಡಿಸಿದ್ದು, ಅವ್ರಿಗೆ ಒಂದು ಮೀಟಿಂಗಲ್ಲಿ ನಾನು ಕತೆ ಹೇಳಿದ್ದು, ಮೊದಲನೇ ಸತಿ ಕತೆ ಕೇಳಿದಾಗಲೇ ಅವರು ಇಮಿಡಿಯೇಟಾಗಿ ಒಪ್ಕೊಂಡ್ರು ಮ್ಯಾಮ್. ಅದು ನಮ್ಮ ಅದೃಷ್ಟ ಅಷ್ಟೇ. ಸೂಪರ್ ಸರ್. ಇವಾಗ ನೀವು ಹೀರೋ ಆಗಿ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಿರೋದ್ರಿಂದ ನಿಮಗೆ ಬಹಳಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಜಾಸ್ತಿ ಆಗಿದೆ, ಹೇಳಿದ್ನಲ್ಲ, ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿದೆ ಅಂತ. ಸೊ ಕಿರೀಟಿ ಸರ್ನ ಜೂನಿಯರ್ ಮೂವಿನಲ್ಲಿ ಹೀರೋ ಆಗಿ ನೋಡಿ ಖುಷಿಯಾಗಿದ್ದಾರೆ, ಬಟ್ ಇನ್ ಪರ್ಸನ್ ಕಿರೀಟಿ ಸರ್ ಗೊತ್ತಾಗಬೇಕು ಅನ್ನೋ ಆಸೆ ಇರುತ್ತೆ. ಒಂದು ರ್ಯಾಪಿಡ್ ಆಗಿ ಒಂದು 5 ಕ್ವೆಶ್ಚನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಓ ಸೂಪರ್. ಸಿನ್ಸ್ ಇದು ನಿಮ್ಮ ಫಸ್ಟ್ ಮೂವಿ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಂದಂಥ ಫಸ್ಟ್ಗಳನ್ನ ಜ್ಞಾಪಕ ಮಾಡೋಣ, ಓಕೆನಾ ಸರ್? ನಿಮ್ಮ ಹೆಸರು ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಕೇಳಿದ ತಕ್ಷಣ ಸರ್ದು ಫ್ಯಾನ್ಸಿ ಕಾರ್ ಫಸ್ಟ್ ಯಾವ್ದಿರ್ಬೋದು, ಫ್ಯಾನ್ಸಿ ಬೈಕ್ ಯಾವ್ದಿರ್ಬೋದು ಅಂತ ಪ್ರಶ್ನೆ ಇರುತ್ತೆ, ಯಾವ್ದು ಹೇಳ್ತೀರಿ? ಬೈಕ್ TVS ಫಸ್ಟ್ ಚಿಕ್ಕ ಗಾಡಿ, ಅದೇನು ದೊಡ್ಡ ವಿಶೇಷತೆ ಏನೂ ಇಲ್ಲ ಮ್ಯಾಮ್. ಸರ್ ನಮ್ಮ ಕಲ್ಪನೆ ಬೇರೆ ಬೇರೆ ಇರುತ್ತಲ್ಲ, ಏನೂ ಇಲ್ಲ. ಓಕೆ, ಕಾರು ಸರ್? ಅದು ರೇವಾ ಅಂತ ಹೇಳಿ ಒಂದು ಎಲೆಕ್ಟ್ರಿಕ್ ಕಾರ್ ಬರುತ್ತೆ. ಓಕೆ, ಸೊ ಫಸ್ಟ್ ಗಿಫ್ಟ್ ಪ್ಯಾರೆಂಟ್ಸ್ ಇಂದ ತಗೊಂಡಿ ತಮ್ಮ ಫಸ್ಟ್ ಸೂಪರ್ ಮೋಸ್ಟ್ ಫೇವ್ರೆಟ್ ಗಿಫ್ಟ್ ಅನ್ನೋದಾದ್ರೆ? ಚಿಕ್ಕ ವಯಸ್ಸಲ್ಲಿ ನೆನಪಿಲ್ಲ ಮ್ಯಾಮ್, ಬಟ್ ನನಗೆ ನಮ್ಮ ತಾಯಿ ಕೊಡ್ಸಿರೋ ಅದು ಚಿಕ್ಕ ಅಂದ್ರೆ ಗೇಮ್ಸ್ ತುಂಬ ಆಡ್ತಿತ್ತು ಚಿಕ್ಕ ಹುಡುಗ ಇದ್ದಾಗ. ಒಂದು ಚಿಕ್ಕ ಗೇಮಿಂಗ್ ಕಂಪ್ಯೂಟರ್ ಕೊಡ್ಸಿದ್ರು, ಅದು ನೆನಪಿದೆ ಮ್ಯಾಮ್. ಓಕೆ, ಸೊ ದ ಫಸ್ಟ್ ಟೀಚರ್ ಜ್ಞಾಪಕ ಇದ್ದಾರೆ ಸರ್? ನಿಮ್ಮ ಕನ್ನಡ ಎಲ್ಲ ಕೇಳಿ ಟೀಚರ್ ಯಾರು ಸಖತ್ತಾಗಿ ಹೇಳ್ಕೊಡ್ತಾರೆ? ಕನ್ನಡ ಟೀಚರ್ ಸುಮಾರು ಇದ್ದಾರೆ ಮ್ಯಾಮ್, ಬಟ್ ಅಂದ್ರೆ ಶಿಕ್ಷಕರನ್ನು ಹೇಳ್ತಿರೋದು ನನಗೆ ಚಿಕ್ಕ ವಯಸ್ಸಿಂದಲೂ ನಾನು ನೋಡ್ತಾ ಬಂದಿರುವಂಥವ್ರು ಆಂಥೋನಿ ಸರ್ ಅಂತ ಹೇಳಿ ಒಬ್ರು ಇದ್ದಾರೆ ಮ್ಯಾಮ್. ಸೊ ನನ್ನ ಅಂದ್ರೆ ಆಲ್ಮೋಸ್ಟ್ ಫಾದರ್ಲಿ ಫಿಗರ್ ಥರ ಅವರು. ನಾನು ನೋಡ್ಕೊಂಡಿದ್ದು ಬೆಳೆಸಿದ್ದು ಎಲ್ಲ ಅವರೇ ಮ್ಯಾಮ್. ಶಿಕ್ಷಣ ನೀಟಾಗಿ ಕೊಟ್ಟಿರುವಂಥ ವ್ಯಕ್ತಿ ಅಂದರೆ ಅವರೇ ಮ್ಯಾಮ್. ಸೊ ಫಸ್ಟ್ ಮೂವಿ ತಾವು ನೋಡಿದ್ದು ಬಿಗ್ ಸ್ಕ್ರೀನಲ್ಲಿ ಫ್ಯಾಮಿಲಿ ಜೊತೆ ಆದರೂ ಆಗಿರ್ಬೋದು, ಇಲ್ಲ ಸರ್ ಬೈ ಎನಿ ಚಾನ್ಸ್ ಬಂಗಿಂಗ್ ಹೊಡೆದು? ನಿಜವಾಗ್ಲೂ ಹೇಳೋದಂದ್ರೆ ಫಸ್ಟ್ ಫಿಲ್ಮ್ ನೆನಪಿಲ್ಲ ಮ್ಯಾಮ್. ಹೌದಾ? ಫಸ್ಟ್ ಫಿಲ್ಮ್ ಅಂದರೆ ಸ್ಪಷ್ಟವಾಗಿ ನೆನಪಿಲ್ಲ. ಓಕೆ ಸರ್. ಸರ್ ಫಸ್ಟ್ ರೆಮ್ಯೂನರೇಷನ್ ಹೇಳ್ತೀರಾ? ಏನೂ ಇಲ್ಲ, ನಾನು ಓಪನ್ ಆಗಿ ಹೇಳಿದೆ ಮ್ಯಾಮ್. ಅವಕಾಶ ಸಿಕ್ಕಿದ್ದೇ ನನ್ನ ದೊಡ್ಡ ಅದೃಷ್ಟ.
ನಾನೇನು ಕೇಳ್ತೀನಿ ಮೇಡಮ್ ಕೇಳಿಲ್ವಾ ಸರ್? ಏನು ಏನ್ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ರೆ ಇಬ್ರು ಎಸ್ಕೇಪ್ ಆದ್ರೆ ಸರ್ ನೆಕ್ಸ್ಟ್ ಪ್ರೊಡ್ಯೂಸರ್ನ ಕೂರಿಸ್ಕೊಂಡ್ಬಿಡ್ತೀನಿ. ಓಕೆ, ಸೊ ಹಾಗೆ ಸೊ ಫೇವ್ರೆಟ್ಸ್ ಬಗ್ಗೆ ಮಾತಾಡೋಣ. ಸೊ ಫೇವ್ರೆಟ್ ಫುಡ್ ಕಿರೀಟಿ ಸರ್ಗೆ ಯಾವ್ದು? ಬಿರಿಯಾನಿ ಇಷ್ಟ. ಬಿರಿಯಾನಿ, ಚಿಕನ್, ಮಟನ್? ಚಿಕನ್ ಬಿರಿಯಾನಿ. ಓಕೆ, ಚೈಲ್ಡ್ಹುಡ್ ಮೆಮೊರಿ, ಫೇವ್ರೆಟ್ ಚೈಲ್ಡ್ಹುಡ್ ಮೆಮೊರಿ? ಅಂದ್ರೆ ತುಂಬಾ ಆನ್ಯುವಲ್ ಡೇಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಮ್ಯಾಮ್. ಸೊ ಅವೆಲ್ಲ ಒಳ್ಳೆ ಮೆಮೊರೀಸ್ ಮ್ಯಾಮ್. ಹೊಡಿ ಮಗ ಸಾಂಗ್ ಸಖತ ಮಾಡ್ತಿದ್ದೆ ಅಂತಲ್ಲ ಸರ್? ಓಕೆ ಸರ್, ತೆಲುಗಲ್ಲಿ ಯಾವ್ದಾದ್ರು ಹಾಡಿಗೆ ಡ್ಯಾನ್ಸ್ ಮಾಡಿದ್ದೀರಾ ಸರ್ ಜೂನಿಯರ್ NTR ಸರ್ದು? NTR ಸರ್ ಅವ್ರದ್ದು PUC ಅಲ್ಲಿ ಇದ್ದಾಗ ಮಾಡಿದ್ದೆ ಮ್ಯಾಮ್. ಮತ್ತೆ ಚಿರಂಜೀವಿ ಸರ್ ಅವ್ರದ್ದು ಸ್ಟಾಲಿನಲ್ಲಿ ಒಂದು ಹಾಡು ಇರುತ್ತೆ ಮ್ಯಾಮ್, ಅದು ಚಿಕ್ಕ ಹುಡುಗ ಇದ್ದಾಗ ಅದು ಮಾಡಿದ್ದೆ, ಅದು ಒಳ್ಳೆ ನೆನಪಿದೆ. ಸರ್ ಈಗ ಸಣ್ಣ ನಮ್ಮ ಮನೇಲೆಲ್ಲ ಹೆಂಗ್ ಗೊತ್ತಾ ಸರ್, ಯಾರಾದ್ರೂ ಗೆಸ್ಟ್ ಬಂತು ಅಂದ್ರೆ ನನ್ನ ಮಗಳು ಸಖತ್ತಾಗಿ ಆಡ್ತಾಳೆ ಅಂತ ಹಾಡಿಸ್ತಾ ಇದ್ರು. ನಿಮ್ಗೆ ಡ್ಯಾನ್ಸ್ ಏನಾದ್ರು ಮಾಡಿಸ್ತಿದ್ರ? ತುಂಬಾ ಮ್ಯಾಮ್. ಹೌದಾ ಸರ್? ಗೆಸ್ಟ್ ಯಾರೇ ಬಂದ್ರು ನಮ್ಮ ಮಗ ಡ್ಯಾನ್ಸ್ ಮಾಡ್ತಾನೆ ನೋಡಿ ಅಂತ ಹೇಳಿ ಹಾಕ್ಸೋರು. ಹೌದಾ? ಯಾವ್ದು ಸರ್ ಕಾಮನ್ ಸಾಂಗ್ ಅವಾಗ? ಮ್ಯಾಮ್ ಯಕರಾಜ ರಾಣಿ ಅಂತ ಹೇಳಿ ಜಾಕಿಲ್ ಹಾಡಿರುತ್ತೆ ಮ್ಯಾಮ್, ಅದು ಮತ್ತೆ ಚಿಕ್ಕ ಹುಡುಗ ಇದ್ದಾಗ ಅನೇಕ ಹಾಡುಗಳು ಮ್ಯಾಮ್, ಏನೋ ಲೇಟೆಸ್ಟ್ ಹಾಡು ಬಂದಾಗೆಲ್ಲ ಅದಕ್ಕೆ ಹಾಡಿಸ್ತಾ ಇದ್ರು. ಓಕೆ, ಸೊ ಫೇವ್ರೆಟ್ ಸ್ಪೋರ್ಟ್ಸ್ ಆರ್ ಗೇಮ್? ಫಸ್ಟ್ ಕ್ರಿಕೆಟ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದೆ ಮ್ಯಾಮ್, ಕ್ರಿಕೆಟ್. ಅದಾದ ನಂತರ ಮತ್ತೆ ಫುಟ್ಬಾಲ್ಗೆ ಹೋದೆ. ಸೊ 2 ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಿದ್ದೆ. ಸೊ ಕ್ರಿಕೆಟ್ ಅಂದ ತಕ್ಷಣ ಕ್ರಿಕೆಟ್ ನಮ್ಮ RCB ವಿನ್ ಆಯ್ತು, ಒಂದ್ ಖುಷಿ. ಸೊ ಮೀಟ್ ಮಾಡಿದ್ರ ಸರ್ ಯಾರಾದ್ರು RCB ಕ್ರಿಕೆಟರ್ಸ್ ಇವತ್ತವರೆಗೂ ಯಾರು ಮೀಟ್ ಆಗಲಿಲ್ಲ ಮ್ಯಾಮ್, ಆಗಿಲ್ಲ, ಅವಕಾಶ ಸಿಗಲಿಲ್ಲ. ಸೊ ನೀವು ಕೂಡ ಡೈ ಹಾರ್ಟ್ RCB ಫ್ಯಾನ್? ಆಬ್ವಿಯಸ್ಲಿ ಮ್ಯಾಮ್. ಓಕೆ, ಸನ್ರೈಸರ್ಸ್ ಹೈದರಾಬಾದ್? ಪ್ಯೂರ್ RCB ಫ್ಯಾನ್ಸ್. ಪ್ಯೂರ್ RCB. ಓಕೆ ಸರ್, ಫೇವ್ರೆಟ್ ಗಾಡ್ ಇಲ್ಲ ಐಕಾನ್? ದೇವರು ಅಂದ್ರೆ ಶಿವ, ಲಾರ್ಡ್ ಶಿವ. ದೇವರು ಶಿವ ಅಂದ್ರೆ ತುಂಬಾ ಇಷ್ಟ. ಓಕೆ ಸರ್, ಸೊ ಸಾಂಗ್ ಯಾವ್ದನ್ನ ನೀವು ಇನ್ ಲೂಪಲ್ಲಿ ಕೇಳುವಂಥದ್ದು? ನಿಮ್ಮ ಚಿತ್ರದ್ದು ಹೇಳಿ ಪರವಾಗಿಲ್ಲ, ಚಿತ್ರದ ಹೊರತಾಗಿ ಯಾವ್ದಾದ್ರು ಓಕೆ, ಎನಿ ಲ್ಯಾಂಗ್ವೇಜ್. ಎಲ್ಲ ತರದ ಹಾಡು ಕೇಳ್ತಾ ಇರ್ತೇನೆ ಮ್ಯಾಮ್. ಹೊಸದ ಹಾಡು ಏನಾದ್ರು ಬಂದ್ರು ಚೆನ್ನಾಗಿದ್ರೆ ಕೇಳ್ತಾ ಇರ್ತೇನೆ, ವಿವಿಧ ಹಾಡುಗಳನ್ನ ಕೇಳ್ತಾ ಇರ್ತೇನೆ. ಓಕೆ, ವಿವಿಧ ಹಾಡುಗಳನ್ನ ಯಾವ್ದಾದ್ರು ಒಂದು ಇದು ಕೇಳಿದ್ರೆ ನನಗೊಂಥರ ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ ಅಂತ ಅಂತದ್ದು ಪ್ರತ್ಯೇಕವಾಗಿ ಹೇಳೋದಕ್ಕೆ ಇಲ್ಲ, ಅದು ತುಂಬಾ ಹಾಡು ಕೇಳ್ತೇನೆ. ತುಂಬಾ ಹಾಡು ಕೇಳ್ತೇನೆ. ಸರ್, ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ? ಪರವಾಗಿಲ್ಲ ಸರ್. DMsಗೆಲ್ಲ ರಿಪ್ಲೈ ಮಾಡ್ತೀರಾ? ತುಂಬಾ ಇವಾಗ ಜಾಸ್ತಿ ಬಂದಿರ್ಬೇಕಲ್ವಾ ಸರ್? ಬರ್ತಿದ್ದಾರೆ, ತುಂಬಾ ಜಾಸ್ತಿ ಬರ್ತಾರೆ. ಓಕೆ ಸರ್, ಸರ್ಗೂ ಸಿಕ್ಕಾಪಟ್ಟೆ ಸರ್ ಅವ್ರ ಟ್ರೇಲರು, ಟೀಸರು, ಅವ್ರು ಹಾಕಿರೋ ಪೋಸ್ಟ್ಗೆಲ್ಲ ಸಿಕ್ಕಾಪಟ್ಟೆ DM. ಅಫ್ಕೋರ್ಸ್ ಐ ನೋ ಅವ್ರು ತುಂಬ ಬಿಸಿ ಇರ್ತಾರೆ, ಫೋಕಸ್ಡ್. ಸೊ ಅದಕ್ಕೆ ಪಾಪ ಅವ್ರು ಎಷ್ಟೊಂದು ಕಷ್ಟಪಟ್ಟು ಕೇಳಿರ್ತಾರೆ. ಅವ್ರ ಪ್ರಶ್ನೆಗೆ ಒಂಚೂರು ಉತ್ತರ ಸರ್. ಒಬ್ಬರು ತುಂಬ ಪ್ರೀತಿಯಿಂದ ಕೇಳಿದ್ರು, ಅಣ್ಣ ನೀವೇ ಮನ್ಸು ಮಾಡಿದ್ರೆ ಫಿಲಮ್ ಇಂಡಸ್ಟ್ರಿನೇ ಕೊಂಡ್ಕೋಬೋದಿತ್ತಣ್ಣ, ನೀವು ಫಿಲಮಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಹೇಗಣ್ಣ, ಹೇಗೆ ಒಪ್ಕೊಂಡ್ರಿ, ಏನು ಕತೆ ಅಣ್ಣ ಅಂತ ಕೇಳಿದ್ದಾರೆ. ಏನು ಹೇಳ್ತೀರಿ? ಟ್ಯಾಲೆಂಟನ್ನು ಮೀರಿಸಿ, ಟ್ಯಾಲೆಂಟ್ನ ದುಡ್ಡಿಂದ ಯಾರು ಅವ್ರಿಗೆ ಹೇಳಿ ಸರ್, ನೀವು ಕಡಕಾಗಿ ಹೇಳಿ. ಪರ್ಚೇಸ್ ಮಾಡೋದಕ್ಕಾಗಲ್ಲ. ನಮ್ಮ ಶ್ರಮ ಏನಿದೆಯೋ ಅದು ಪ್ರಮುಖವಾಗಿ ಜನಕ್ಕೆ ನಾವು ತಲುಪಿಸ್ಬೇಕು ಮ್ಯಾಮ್. ಓಕೆ, ಅದೇ ಪ್ರೀತಿ ಕೊಡೋದು. ಓಕೆ, ಸೊ ಟ್ಯಾಲೆಂಟ್ ನಿಮಗೆ ಆಸಕ್ತಿ ತುಂಬಾ ಇತ್ತು ಚಲನಚಿತ್ರದಲ್ಲಿ, ಅದಕ್ಕಾಗಿ ಅಂತ ಹೇಳ್ತಾರೆ. ಓಕೆ, ಸೊ ಫೆದರ್ ಆನ್ ಕ್ಯಾಪ್, ನಮ್ಮ KA 34ಗೆ ಕಲ್ಟ್ ಹೀರೋ ಬಂದ್ರು ಅಂತ ಖುಷಿ ಹೇಳ್ತಾರೆ. ಏನ್ ರೆಸ್ಪಾಂಡ್ ಮಾಡ್ತೀರಾ? ಖುಷಿ ಅಲ್ಲ ಮ್ಯಾಮ್. ಅಂದ್ರೆ ನಮ್ಮ ಬಳ್ಳಾರಿಯಿಂದ ಆಲ್ರೆಡಿ ನವೀನ್ ಚಂದ್ರ ಅಣ್ಣ ಅವರು ಇದ್ದಾರೆ, ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು ತುಂಬಾ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ, ತೆಲುಗಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು. ಸೊ ನಮ್ಮ ಕಡೆಯಿಂದ ಒಳ್ಳೆ ಆರ್ಟಿಸ್ಟ್ ಬರೋದು ತುಂಬಾ ಸಹಜ. ಅವ್ರ ಖುಷಿ, ಒಬ್ಬ ಯುವ ನಟ ಬಂದ ನಮ್ಮ ಕಡೆಯಿಂದ ಅಂತ ಹೇಳಿ ತುಂಬಾ ಖುಷಿ. ಸೊ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ತಮ್ಗೆ? ಅಂದ್ರೆ ಕಮ್ಮಿ ಮ್ಯಾಮ್ ಫ್ರೆಂಡ್ಸ್. ನಿಖಿಲ್ ಕುಮಾರಸ್ವಾಮಿ ಸರ್ ಅವ್ರು ಸ್ವಲ್ಪ ಒಳ್ಳೆ ಪರಿಚಯ ಮ್ಯಾಮ್. ಸರ್ ಅವರು ನೋಡಿ J for Jaguar ಫಸ್ಟ್ ಮೂವಿ, ನೀವು J for Junior, ಏನ್ ಬಾಂಡಿಂಗ್ ಸರ್. ಅಣ್ಣ ಅವರು ಸ್ವಲ್ಪ ಒಳ್ಳೆ ಪರಿಚಯ. ಒಳ್ಳೆ ಪರಿಚಯ. ನೋಡಿದ್ರೆ ಸರ್ ಅವ್ರ ಮೂವಿನ ಏನಾದ್ರು ಹೇಳಿದ್ರೆ? ಇನ್ನ ನೋಡಿಲ್ಲ, ಅವರು ಸ್ವಲ್ಪ ಬಿಡುವಿದ್ದಾಗ ಬಂದು ನೋಡ್ತಾರೆ ನಮ್ಮ ಅಣ್ಣ. ಸೊ ಅವರೊಟ್ಟಿಗೆ ಕೂತ್ ನೋಡೋದು ಅಂತದೇನೋ ಪ್ಲಾನ್ ಇದೆ? ಸೊ ಚಿಲ್ಲಿಂಗ್ ವಿತ್ ಫ್ರೆಂಡ್ಸ್ ಹತ್ರದ್ದು ಏನಾದ್ರು ಮೂಮೆಂಟ್ ಆಗುತ್ತಾ ಅಂತ? ಆಗ್ಬೋದು, ಇವ್ರಿಗೂ ಒಳ್ಳೆ ಪರಿಚಯ ಇದೆ. ಹೌದಾ ಸರ್? ಹಾಗಾದ್ರೆ ಒಟ್ಟಿಗೆ ನೋಡ್ತೀರಿ? ಖಂಡಿತವಾಗ್ಲೂ ನೋಡ್ಬೇಕು ಅನ್ಕೊಂಡಿದ್ದೀರಿ. ಓಕೆ, ಇನ್ನೊಬ್ರು ಕೇಳ್ತಾರೆ, ವಾಟ್ ಡಾನ್ಸು, ಫೈಟು, ಸಟಲ್ಡ್ ಆಕ್ಟಿಂಗು, ಈ ಸೀಕ್ರೆಟ್ ಬಿಹೈಂಡ್ ಏನು, ಆ ಎನರ್ಜಿ ಸೀಕ್ರೆಟ್ ಏನು ಅಂತ ಕೇಳಿದ್ದಾರೆ. ಏನ್ ಸರ್, ನಿಮ್ಮನೇಲಿ ಹಾಲಿಗೆ ಏನ್ ಹಾಕೊಡ್ತಿದ್ರು? ಹಂಗೇನಿಲ್ಲ ಮ್ಯಾಮ್, ನೇಷನ್ ವಾಂಟ್ಸ್ ಟು ನೋ. ಹೇಳಿ ಸರ್. ಛಲ ಇರ್ಬೇಕಷ್ಟೇ ಮ್ಯಾಮ್, ಮಾಡ್ಬೇಕಂತ ಛಲ ಇದ್ರೆ ಮಾಡ್ಬೋದು ಅಷ್ಟೇ. ಅದೇ. ಓಕೆ ಸರ್, ಅಪ್ಪು ಸರ್ ಆಶೀರ್ವಾದ, ದೊಡ್ಡ ಮನೆ ಫ್ಯಾನ್ಸ್ ಬೆಂಬಲ ಇದ್ದೇ ಇರುತ್ತೆ, ಆ್ಯಕ್ಟಿಂಗ್ ಮಸ್ತ್ ಅಂತಿದ್ದಾರೆ. ಅಷ್ಟೇ ಅಲ್ಲ, ಇದನ್ನು ನಾನು ಮೆನ್ಷನ್ ಮಾಡಲೇಬೇಕು, ಎಲ್ಲ ಯಾರು ಸೂಪರ್ ಸ್ಟಾರ್ಸ್ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್, ಸೊ ಎಲ್ಲ ಸೂಪರ್ ಸ್ಟಾರ್ ಫ್ಯಾನ್ಸ್ಗಳೇನಿದ್ದಾರೆ ಆ ಸ್ಟಾರ್ ಹೆಸರನ್ನ ಹೇಳ್ತಾ ನಮ್ಮ ಬೆಂಬಲ ನಿಮಗಿದೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ರಾ ಅಂತೆಲ್ಲ ಹೇಳ್ತಾರೆ. ದಟ್ಸ್ ವೆರಿ ರೇರ್ ಫಾರ್ ಅ ನ್ಯೂ ಕಮರ್. ಸೊ ಇದ್ರ ಬಗ್ಗೆ ನೀವು ಹೇಳಲೇಬೇಕು ಸರ್, ಏನು ಹೇಳ್ತೀರಿ? ಇಲ್ಲ, ಅವರು ಪ್ರೀತಿಯಿಂದ ಸ್ವೀಕಾರ ಮಾಡೋದು ತುಂಬ ದೊಡ್ಡ ವಿಷಯ ಅಲ್ಲ ಮ್ಯಾಮ್. ನಮ್ಮದು ಆ್ಯಕ್ಚುಲಿ ಫಿಲ್ಮ್ ಬ್ಯಾಕ್ಗ್ರೌಂಡ್ ಅಲ್ಲ,
ಜಸ್ಟ್ ಬಿಸ್ನೆಸ್ ಪಾಲಿಟಿಕ್ಸ್ ಇರೋ ಬ್ಯಾಕ್ಗ್ರೌಂಡ್ ಅಷ್ಟೇ. ಸೊ ಒಬ್ಬ ಯುವ ಪ್ರತಿಭೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ಸ್ವೀಕಾರ ಮಾಡೋ ದೊಡ್ಡ ಮನ್ಸು ಅವ್ರಿಗಿದೆ. ಸೊ ಅದು ತುಂಬ ಖುಷಿ ಕೊಡುತ್ತೆ. ಓಕೆ ಸರ್, ಇನ್ನೊಬ್ರು ನಂತರದೇ ಸೇಮ್ ಪ್ರಶ್ನೆ ಸರ್. ಅಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀರಿ, ತೆಲುಗುನು ಸ್ಪಷ್ಟವಾಗಿ ಮಾತಾಡ್ತೀರಿ, ಯಾರಂದ್ರೆ ಕಲ್ತ್ರಿ ನೀವು? ಆ್ಯಂಡ್ ಈ ವಿನಯತೆ ಸರಳತೆ ಹೇಗೆ ಬಂತು? ಕ್ವಶನ್ ಮಾರ್ಕ್ ನೀವು ಹೇಳ್ಬೇಕು ಸರ್. ಆಮೇಲೆ ಏನಾದರೂ ಆಫ್ ಸ್ಕ್ರೀನ್ ಇದ್ರು ಹೇಳಿ, ಪರವಾಗಿಲ್ಲ, ನಾನು ಯಾರಿಗೂ ಹೇಳಲ್ಲ. ಇಲ್ಲ, ವಿನಯತೆ ಸರಳತೆ ಬಂದ್ಬಿಟ್ಟು ಮ್ಯಾಮ್ ಇಡೀ ದೇಶಕ್ಕೆ ದೊಡ್ಡ ಉದಾಹರಣೆ ಅಣ್ಣವ್ರು ಮ್ಯಾಮ್, ರಾಜ್ಕುಮಾರ್ ಸರ್ ಅವರು. ಅವರಿಂದ ಅಂದರೆ ಅಷ್ಟು ಸಾಧನೆ ಮಾಡಿ ಅಷ್ಟು ದೊಡ್ಡ ಸ್ಥಾನ ಇದೆ ಮನಸ್ಸಿನಲ್ಲಿ, ಈ ನಾಡಿನ ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ. ಅದರಷ್ಟು ಸರಳತೆಯಿಂದ ಜೀವನ ಮಾಡಿರುವಂಥ ವ್ಯಕ್ತಿ ಮ್ಯಾಮ್ ಸರ್ ಅವರು. ಅವರು ಇಡೀ ಕುಟುಂಬ. ಸೊ ಅವ್ರನ್ನ ಅಷ್ಟು ಗೌರವ ಇರುವಂಥ ಕುಟುಂಬನೇ ಸರಳತೆಯಿಂದ ನಡ್ಕೊತಾ ಇದ್ದಾಗ ನಾವು ನೋಬಿಡೀಸ್ ಮ್ಯಾಮ್. ನಾವು ಅಷ್ಟೇ ಸರಳತೆಯಿಂದ ನಾವು ಜೀವನ ಮುಂದುವರಿಸಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರ ಸರಳತೆ ಹಾಗೆ. ಸೊ ನೀವು ನೋಡ್ದು ಕಲ್ತದ್ದು ಅಂತ ಹೇಳ್ತೀರಿ ಅಷ್ಟೇ. ಸರ್ ಮಿಲೇನಿಯರ್ ಮಗ, ಒಂದು ಕ್ವಶನು ಬೇಜಾರು ಮಾಡ್ಕೋಬೇಡಿ. ಕೇಳಿ ಏನು ಗೊತ್ತಾ ಸರ್, ನನಗೆ ಗೊತ್ತಿದ್ದು ಚಾಪರಿಂದ ಬಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾರಂತೆ ಜನಾರ್ದನ್ ರೆಡ್ಡಿ ಸರ್ ಮಕ್ಕಳು ಅಂತ. ನಿಜನಾ? ಬೈಬೇಡಿ. ಕಂಪ್ಲೀಟ್ ಸುಳ್ಳು ಮ್ಯಾಮ್ ಅದೆಲ್ಲ. ಅದು ಎಲ್ಲಿ ಚಾಪರಿಂದ ಬಂದು ಅದೇನು ಇಲ್ಲ, ಸರಳ ಜೀವಿ ಮ್ಯಾಮ್. ನಾನು ನಮ್ಮ ಮನೆಯಲ್ಲೂ ನಮ್ಮ ಅಕ್ಕ ನಾನಾಗಿರ್ಬೋದು, ವಸ್ತುಗಳ ಮೇಲೆ ವ್ಯಾಮೋಹ ಆಗಿರಲಿ ತುಂಬ ಕಮ್ಮಿ. ನಾವು ಚಿಕ್ಕ ವಯಸ್ಸಿನಲ್ಲೂ ನಮ್ಮ ಫ್ರೆಂಡ್ಸ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಮಾಡ್ತಾ ಇರುವಂಥದ್ದು, ನಮ್ಮ ಕೈಯಲ್ಲಿ ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ಮಾಡ್ತಾ ಇರುವಂಥದ್ದು, ಸರಳವಾಗಿ ಪ್ರಶಾಂತವಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಬೆಳೆದಿರುವಂಥ ವ್ಯಕ್ತಿಗಳು ಅಷ್ಟೇ ನಾನು, ನಮ್ಮ ಅಕ್ಕ. ಸೂಪರ್ ಸರ್. ಈ ಸರಳತೆಗೆ ತಾವೇನು ಹೇಳ್ತೀರಾ ಸರ್? ಸೆಟ್ಟಲ್ಲೂ ಹಿಂಗೆ ಹೇಳ್ತಿದ್ರಾ ಸರ್? ವೆರಿ ಸಿಂಪಲ್, ಹಂಬಲ್. ಅದೇ ಮ್ಯಾಮ್ ನಾನು ಹೇಳ್ತೀನಿ, ಅವರು ಸಾರ್ಟೆಡ್ ಅಂದರೆ ಐಡಲ್ಸ್ನ ಮೋಸ್ಟ್ ಬೆಸ್ಟ್ ಐಡಲ್ಸ್ ಅಪ್ಪು ಸರ್ನಲ್ಲಿ ಅವ್ರನ್ನೆಲ್ಲ ಇಟ್ಕೊಂಡು ಅವರು ಏನಕ್ಕೆ ಅವರು ಜನಕ್ಕೆ ಅಷ್ಟು ತಲುಪಿದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಅವರು ನೇಚರ್ನು ಹಂಗೆ ಡೆವಲಪ್ ಮಾಡಿಕೊಂಡು, ನಾನು ವೆರಿ ಸರ್ಪ್ರೈಸ್ಡ್ ಮೆಚ್ಯೂರಿಟಿ ಲೆವೆಲ್ಸ್ಗಾಗಲಿ ಅವರು ಹಾರ್ಡ್ ವರ್ಕ್ ಆಗಲಿ. ಸೊ ಆ ಪ್ರೀತಿನೆಲ್ಲ ಸ್ಕ್ರೀನ್ ಮೇಲೆ ಹಂಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಅದು ಇವತ್ತು ರೆಸನೇಟ್ ಆಗ್ತದೆ ಆಡಿಯನ್ಸ್ ಜೊತೆ. ಸರ್ ಏನಾದ್ರು ಸೈನ್ ಹಾಕಿಸ್ಕೊಂಡಿದ್ದೀರಾ ನೆಕ್ಸ್ಟ್ ಮೂವಿ ಜೊತೆ? ಫಸ್ಟ್ ಮೂವಿ ಇಟ್ಟಾಗಿಲ್ವಾ, ನೆಕ್ಸ್ಟ್ ಮೂವಿ ನನ್ನ ಜೊತೆ ಅಂತ ಇಲ್ವಾ? ಹಾಕ್ಸೋಣ ಸರ್. ಸರ್ ಓಕೆನಾ? ಇಡೀ ಸರ್ ಬ್ರೇಕಿಂಗ್ ನಮ್ದ್ರಲ್ಲಿ ತುಂಬಾ ಕಷ್ಟಪಟ್ಟು ತುಂಬಾ ಮಾಡ್ಬಿಟ್ಟಿದ್ದಾರೆ ಮ್ಯಾಮ್ ನನಗೋಸ್ಕರ. ಈಗ ಅವ್ರಿಗೋಸ್ಕರ ಮಾಡ್ಕೊಳ್ಳೋದು ತುಂಬಾ ಇದೆ ಮ್ಯಾಮ್ ಪಾಪ. ಹಾ ಸರ್, ಸೈನು ಏನು ಇಲ್ವಾ ಸರ್? ಐ ವಾಸ್ ಅಬೌಟ್ ಟು ಆಸ್ಕ್ ಸರ್ ಜೊತೆ ಇನ್ನೊಂದು ಮೂವಿ, ಸೆಕೆಂಡ್ ಮೂವಿ, ಹ್ಯಾಟ್ರಿಕ್ ಮೂವಿ. ಮ್ಯಾಮ್ ನಾನೇ ಸ್ವತಃ ಹೇಳಿದ್ ಮ್ಯಾಮ್. ಸರ್ ಕೇಳಿಲ್ವಾ ಸರ್? ಸರ್ ಒಂದು ಪ್ರೊಡ್ಯೂಸ್ ಮಾಡಿ ಅಂತಾದ್ರೂ ಅಪ್ರೋಚ್ ಇಲ್ವಾ ಸರ್? ಇಲ್ಲ ಸರ್ ನಾನಾಗಿದ್ರೆ ಈ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದೆ. ವೈ ಸರ್? ಇಲ್ಲ, ತುಂಬಾ ಕಷ್ಟಪಟ್ಟಿದ್ರು ಪಾಪ ನನಗೋಸ್ಕರ ಮಾಡಿರುವಂಥ ಚಿತ್ರ. ಅವ್ರದ್ದು ಇನ್ನೂ ತುಂಬಾ ಡ್ರೀಮ್ಸ್ ಇದೆ, ಅದ್ಭುತವಾದಂಥ ಕಥೆಗಳಿದೆ, ಡೈರೆಕ್ಟರ್ ಮಾರ್ಕ್ ಬಿಡುವಂಥ ಸ್ಟೋರೀಸ್ ಇದೆ ಅವ್ರ ಹತ್ರ. ಅವರು ಮಾಡಿ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಟು ಆ್ಯಕ್ಟಿಂಗಾ, ಇಲ್ಲ ಮುಂದೆ ಏನಾದರೂ ಸ್ಕ್ರಿಪ್ಟು, ಡಿರೆಕ್ಷನ್ನು, ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನನ್ನ ಸಿಕ್ಸ್ ಸೆನ್ಸು. ಅದು ಬಿಡಿ, ನನ್ನ ಸಿಕ್ಸ್ ಸೆನ್ಸ್ ಯಾವಾಗಲೂ ಏನೇನೋ ಹೇಳುತ್ತೆ. ಮುನ್ನ ಸರ್? ಬಟ್ ನಾನಿಲ್ಲ ಮ್ಯಾಮ್, ನನಗೆ ನಟನೆ ಬಿಟ್ಟು ಏನೂ ಗೊತ್ತಿಲ್ಲ. ನಾನು ಈ ಚಿತ್ರ ಮಾಡ್ತಿದ್ದಾಗಲೂ ಸಂಪೂರ್ಣವಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಮುಂದೆ ಹೋಗೋದಷ್ಟೇ ಹೊರತು ಯಾವತ್ತೂ ಇನ್ವಾಲ್ವ್ ಆಗೋದು ನಾನು ಕಮ್ಮಿ ಮ್ಯಾಮ್. ನನಗೆ ಗೊತ್ತಿಲ್ಲದಿರೋ ವಿಚಾರದಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಲ್ಲ ಅಷ್ಟೇ. ಸರ್ ಈ ಹೀರೋ ಇಂಟ್ರೊಡಕ್ಷನ್ನು, ಈ ಫಸ್ಟ್ ಮೂವಿ ಅಂದ ತಕ್ಷಣ ಧೂಮ್ ಆಗಿ ಬರಬೇಕು, ಹಂಗೆ ಡೈಲಾಗ್ ಬರಬೇಕು, ಹಿಂದೆಗಡೆ ಸೌಂಡ್ ಬರಬೇಕು, ಇಲ್ಲಿಂದ ಫೋಕಸ್ ಲೈಟ್ ಬರಬೇಕು, ಪಟಾಕಿ ಡಮಡಮಡಮ ಅನ್ಬೇಕು, ಆ ಥರ ಏನು ಡಿಮ್ಯಾಂಡ್ ಮಾಡಿಲ್ವಾ ಸರ್? ಇಲ್ಲ, ನಿಮ್ಗಾದ್ರೂ ಅನ್ಸಿಲ್ವಾ ಸರ್? ಇಲ್ಲ, ನೆಕ್ಸ್ಟ್ ಮೂವಿಗೆ ಅನ್ಸುತ್ತಲ್ವಾ ಇವಾಗ ರೆಸ್ಪಾನ್ಸ್ ನೋಡಿ? ಡೆಫಿನೆಟ್ಲಿ ಅನ್ಸುತ್ತೆ ಮ್ಯಾಮ್. ಇವಾಗ ನೀವೇನೋ ಹೇಳ್ತಿದ್ರೆ ಇಂಟ್ರಪ್ಟ್ ಮಾಡಿದೆ ಹೇಳಿ. ಇಲ್ಲ ಅಂದ್ರೆ ನಾನೇನದು ಫಸ್ಟ್ ನಮ್ಮನೆ ಹುಡುಗಾಗಿ ಅನ್ನಿಸ್ಕೋಬೇಕು, ಅದನ್ನ ಜಾಸ್ತಿ ರಿಫ್ಲೆಕ್ಟ್ ಮಾಡೋಣ ಅಂತಾನೆ ಪ್ರಯತ್ನ ಆಯ್ತು ಮ್ಯಾಮ್. ಸೊ ಲಾಸ್ಟ್ ಥಿಯೇಟ್ರಿಂದ ತಗೊಂತಾ ಇದ್ರು ಸಿನಿಮಾ ಜೊತೆಗೆ ನಾಯಕನ ತಗೊಂಡು ನಮ್ಮನೆ ಹುಡುಗ ಇಷ್ಟೊಂದು ದಿನ ಆದ್ಮೇಲೆ ಆ ಕನೆಕ್ಷನ್ ಒಂದು ಬರಬೇಕು ಅಂತ ಹೇಳಿ ಆ ಥರ ಸಿಂಪಲ್ ಆಗಿ ಮಾಡಿದ್ದು ಮ್ಯಾಮ್. ಸರ್ ಅಲ್ಲ, ನಿಮ್ಗೇನಾದ್ರು ಪ್ರಿಪ್ರೇಷನ್ ಬೇಕಿತ್ತ ಸರ್ ಕ್ಯಾರೆಕ್ಟರ್ಗೆ? ಬಿಕಾಸ್ ಇಟ್ ಇಸ್ ಕಾಮನ್ ಮ್ಯಾನ್ ರೋಲ್ ಆ್ಯಂಡ್ ಮಿಡಲ್ ಕ್ಲಾಸ್ ರೋಲ್. ಸರ್ ಸ್ಮೈಲ್ ಎಲ್ಲ ಅಂದರೆ ನನಗೆ ಬಂದ್ಬಿಡ್ತಾರ ಅಂತ. ಮಿಡಲ್ ಕ್ಲಾಸ್ ರೋಲ್ ಬೇಕಿತ್ತಾ ಏನಾದರೂ ಪ್ರಿಪ್ರೇಷನ್? ನಾನು ಚಿಕ್ಕ ಹುಡುಗ ಇದ್ದಾಗಲೂ ನಾನು ಹೇಳ್ದಂಗೆ ಮ್ಯಾಮ್ ಸರಳ ಜೀವನ ಮ್ಯಾಮ್ ನಾನು ಮಾಡಿದ್ದು. ಪ್ಲಸ್ ನನ್ನ ಸ್ನೇಹಿತರೆಲ್ಲರೂ ತುಂಬ ಜನ ಮಿಡಲ್ ಕ್ಲಾಸಿಂದ ಬಂದಿರುವಂಥ ವ್ಯಕ್ತಿಗಳು. ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಹೇಗೆ ದುಡ್ಡಿನ ಬೆಲೆ, ಸಂಸ್ಕಾರ, ಇದೆಲ್ಲ ನಾನು ಹತ್ತಿರದಿಂದ ನೋಡಿರುವಂಥ ವ್ಯಕ್ತಿ. ಸೊ ನನಗೆ ತುಂಬ ಸುಲಭ ಆಯ್ತು ಮ್ಯಾಮ್ ಮಾಡೋದಕ್ಕೆ. ನನಗೆ ಪಾಕೆಟ್ ಮನಿ ಎಷ್ಟು ಕೊಡ್ತಿದ್ರು ಸರ್? ಪಾಕೆಟ್ ಮನಿ ನಾನು ಏನು ಕೇಳ್ತಾ ಇರಲಿಲ್ಲ ಮ್ಯಾಮ್. ಇಲ್ವಾ ಸರ್? ಏನು ಸರ್ ನೀವು ಏನಿಲ್ಲ ಇಲ್ವಾ, ಕೇಳ್ತಿರ್ಲಿಲ್ವಾ ಸರ್? ಸೊ ಪ್ಯಾಕೆಟ್ ನಾವು ನಮ್ಮ ಥರನೇನಾ ತೂತು ಪಾಕೆಟ್ಸು ಹಾಕಿದ್ರೆಲ್ಲ ಡಮಕ್ಕ. ಸೊ ಪಾಕೆಟ್ ಮನಿನೇ ಕೇಳ್ತಿರ್ಲಿಲ್ಲ? ಏನಿಲ್ಲ ಮ್ಯಾಮ್, ನನಗೆ ಪ್ರತ್ಯೇಕವಾಗಿ ಏನು ಕೇಳ್ತಿರ್ಲಿಲ್ಲ. ವೆರಿ ಸಿಂಪಲ್ ಸರ್. ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಸನ್ ಲೈಕ್ ಯು. ಹೇಳಿದಾರಾ?
ಯಾವತ್ತಾದ್ರೂ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಅ ಸನ್ ಲೈಕ್ ಯು ಅಂತ ಅಫ್ಕೋರ್ಸ್ ಸಂತೋಷ ಇರುತ್ತೆ. ಸಂತೋಷ. ಸೊ ಶೂಟಿಂಗ್ ಸೆಟ್ಗೆ ಏನಾದ್ರು ಬರ್ತಿದ್ರ ಸರ್ ವಿಸಿಟು, ಮೇಡಮ್ ವಿಸಿಟು ಮಾಡೋದು? ಅಂದರೆ ಅಪರೂಪ ಮ್ಯಾಮ್. ಒಂದು 3-4 ಸರಿ ಬಂದಿದ್ರು ಅಪ್ಪ ಅವರು, ಅಮ್ಮ ಅವರು ಒಂದು ಸರಿ ಬಂದಿದ್ರು. ಸೊ ಇಟ್ ವಾಸ್ ವೆಲ್ ಅಂಡ್ ಗುಡ್, ಚೆನ್ನಾಗಿ ಅದನ್ನು ಒಂದ್ಸತಿ ಸರ್ ಬಂದಾಗ ಎಲ್ಲಿ ಕಿರೀಟಿ ಅವರು ಅಂತ ಕೇಳಿದಾಗ ಅಲ್ಲೆಲ್ಲ ಬಿಲ್ಡಿಂಗ್ ಮೋಸ್ಟ್ಲಿ ಅದಾದ್ಮೇಲಿಂದ ಬಿಟ್ರು ಇವ್ರು. ಕೇರ್ ಮಾಡ್ಬಿಟ್ರಿ. ಸೊ ಯಾವ ಸೀಕ್ವೆನ್ಸ್ ಇತ್ತು ಸರ್? ಅದೇ ಓಪನಿಂಗ್ ಫೈಟ್ ಅಲ್ಲಿ ಆಕ್ಚುಲಿ. ಫೈಟ್ ಅಲ್ಲಿ ಒಂದು ಸ್ಲೈಡ್ ಇರುತ್ತೆ ಮೇಲೆ, ಬಿಲ್ಡಿಂಗ್ ಒಂದು 3 ಫ್ಲೋರ್ ಬಿಲ್ಡಿಂಗ್ ನಂಗೆ ಸ್ಲೈಡ್ ಆಗೋದೊಂದು ಎಪಿಸೋಡ್ ಇರುತ್ತೆ. ಆ ಸ್ಲೈಡ್ ಆಗೋದು ನನ್ನ ಮೇಲೆ ನಿಂತಿದ್ದೆ, ಅದು ನೋಡಿ ಅಪ್ಪ ಅವ್ರು ಅಲ್ಲಿಂದ ಹೊರಟ್ರು. ಓಕೆ, ಅವ್ರು ಏನಾದ್ರು ಗಾಬರಿ ಆಗಿದ್ದು ಭಯ ಹಾಗೆ ಆಗುತ್ತಲ್ಲ. ಅಂದ್ರೆ ಏನಂದ್ರೆ ವಿ ವರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಟೆಕ್ನಿಷಿಯನ್ಸ್, ಪೀಟರ್ ಹೈನ್ಸ್ ತರ. ಅದು ತುಂಬಾ ರಿಸ್ಕಿ ಮ್ಯಾಮ್ ಆಕ್ಚುಲಿ. ಆಚೆ ಏನೂ ಇರೋದಿಲ್ಲ. ಸೊ ರೋಪ್ ವರ್ಕ್, ವೆರಿ ಮಿನಿಮಲ್ ರೋಪ್ ವರ್ಕ್ ಇಂದ ಮಾಡ್ಬೇಕಾಗಿರೋದು ನಾವು. ಸೊ ತುಂಬಾ ರಿಸ್ಕ್. ಮೇಕಿಂಗ್ ಎಲ್ಲ ಬಿಡ್ತೇವೆ ಮ್ಯಾಮ್, ತಾವು ನೋಡ್ತೀರಾ. ಸರ್ 1-2 ಮೇಕಿಂಗ್ ನೋಡಿ ಮೈಯೆಲ್ಲ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಾರಲ್ಲ ಅದಾಗಿದೆ. ಅದು ನಿಮ್ಮ ತಂದೆಯವರು ಶೇರ್ ಮಾಡಿದ್ರು, ನಂಗೆ ಅದು ತುಂಬಾ ಖುಷಿ ಆಯ್ತು. ಮಗ ಮಾಡಿದ ಸಾಧನೆನ ಅಪ್ಪ ಶೇರ್ ಮಾಡ್ತಾರೆ ಅಂದ್ರೆ ಅದು ಎಷ್ಟು ಖುಷಿ. ಅವ್ರು ಹೇಳ್ಕೊಂಡಿದ್ದಾರೋ ಹೇಳ್ಕೊಂಡಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಎಕ್ಸ್ಪ್ರೆಸಿಂಗ್ ದಟ್ ಇಸ್ ರಿಯಲಿ ಅ ವೆರಿ ಪ್ಲಸ್ ಥಿಂಗ್ ಸರ್. ಅದು ತುಂಬ ಎಮೋಷನ್ ಕನೆಕ್ಟ್ ಆಗಿರ್ತಾರೆ. ಸೊ ಈ ಸಿಚುಯೇಷನ್ ಹೇಳಿದಾಗ ಇವಾಗ ಐ ಕ್ಯಾನ್ ಇಮ್ಯಾಜಿನ್ ಹೇಗೆ ಶಾಕ್ ಆಗಿರ್ಬೋದು ಸರ್ಗೆ ಅಂತ. ಸೊ ಒಟ್ಟಾರೆಯಾಗಿ ಸೊ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಚಿತ್ರ, ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ, ಯಶಸ್ಸಿನತ್ತ ಸಾಗ್ತಾ ಇದೆ. ಸೊ ನೋಡಿದವರು ಒಂಚೂರು ಕೂಡ ಇಲ್ಲೇನೂ ಲೋಪ ಇದೆ ಅಂತ ಯಾರೂ ಪಾಯಿಂಟ್ ಔಟ್ ಮಾಡ್ತಿಲ್ಲ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ? ಇಲ್ಲ, ನಾನು ಹೇಳ್ದಂಗೆ ಮ್ಯಾಮ್, ಪ್ರೀತಿ ಪಡ್ಕೊಳ್ಳೋದು ತುಂಬ ಅಪರೂಪ ಮ್ಯಾಮ್. ಅದು ತುಂಬ ಕಷ್ಟವಾದಂಥ ವಿಚಾರ. ನಮ್ಮ ಶ್ರಮನ ಗೌರವಿಸಿ ಅಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ ಕರ್ನಾಟಕದ ಜನತೆ. ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು, ತುಂಬ ಸಂತೋಷ ಆಗ್ತದೆ ಅಂತ ಹೇಳಿ. ಇನ್ನೂ ಅದ್ಭುತವಾಗಿ ನಡೀತಾ ಇದೆ ಚಿತ್ರಮಂದಿರಗಳಲ್ಲಿ ಸಿನಿಮಾ. ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ಇನ್ನು ಯಾರಾದ್ರೂ ನೋಡದೇ ಇದ್ದರೆ ಕುಟುಂಬದ ಸಮೇತ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅಂದ್ರೆ ಯಾವಾಗ್ಲೂ ನಂಬಿಕೆ ಇತ್ತು ಮ್ಯಾಮ್, ಒಳ್ಳೆ ಸಿನಿಮಾ ಮಾಡಿದಾಗ ರಿಸೆಪ್ಷನ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಜನರಿಂದ ಅಂತ. ಅಂದ್ರೆ ಹೊಸೊಬ್ಬ ಅಥವಾ ಹೊಸೊಬ್ರು ಟೀಮ್ ತಂಡ ಹೊಸೊಬ್ರು ಅಂತ ಏನು ಭೇದ ಭಾವ ಇಲ್ಲದೆ ಸಿನಿಮಾ ಚೆನ್ನಾಗಿದೆ ಅಂದಾಗ ಯುನಾನಿಮಸ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಆ ಪ್ರೀತಿ ಕೊಡೋದಿದೆಯಲ್ಲ, ಅದು ಈ ಎಕ್ಸ್ಪೀರಿಯನ್ಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಇದು ಅವರು ಇದೊಂಥರ ಟ್ರಸ್ಟ್ ಎಕ್ಸ್ಚೇಂಜ್ ಮ್ಯಾಮ್. ಅವ್ರು ನಮ್ಮನ್ನು ನಂಬಿದ್ದಾರೆ, ಇವಾಗ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋದು ನಮ್ಮ ಕಡೆಯಿಂದ ನಾವು ಹಾಕೋ ಎಫರ್ಟ್ ಮ್ಯಾಮ್. ಕರೆಕ್ಟ್. ಸರಿ, ಯಾವ್ದು ಸರ್ ನೆಕ್ಸ್ಟ್ ಟೈಮ್ ಮಾಡಿರೋದು? 3 ವರ್ಷದ ಜರ್ನಿ ಮ್ಯಾಮ್, ಒಂದು 10 ದಿನ ಎಂಜಾಯ್ ಮಾಡಬೇಕು. ಸಕ್ಸಸ್ ಎಂಜಾಯ್ ಮಾಡಾದ್ಮೇಲೆ ಹೇಳ್ತೀರಾ ಸರ್. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಇನ್ನಷ್ಟು ದೂರ ಸಾಗಲಿ, 50 days 100 days ಮಾಡಲಿ. ನಿಜವಾಗ್ಲೂ ಬಹಳ ಖುಷಿ ಕೊಡುವಂಥ ವಿಷಯ. ಸೊ ಹೊಸಬರ ಚಿತ್ರಕ್ಕೆ ಇಷ್ಟೊಂದು ಪ್ರೋತ್ಸಾಹ ಸಿಗ್ತಿರೋದು, ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.